ಸ್ವಾಮೀಜಿ ಆಶೀರ್ವದಿಸಿದ್ರೆ ಒಕ್ಕಲಿಗರ ವೋಟ್ ಬರುತ್ತಾ? ದೋಸ್ತಿ ನಾಯಕರು ಹೋಗಿದ್ದಕ್ಕೆ ಡಿಕೆಶಿ ಗುಡುಗಿದ್ದೇಕೆ? ಹಳೆ ಮೈಸೂರಿನ ಹಿಡಿತಕ್ಕಾಗಿ ನಡೀತಿದೆಯಾ ಜಾತಿ ಫೈಟ್? ಇದೇ ಇಂದಿನ ಅಖಾಡ ಒಕ್ಕಲಿಗ ಪಾಲಿಟಿಕ್ಸ್. ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ನಿರ್ಣಾಯಕ ಸ್ಥಾನದಲ್ಲಿರುವಂಥ, ನಾವು ಎಷ್ಟೇ ಜಾತಿ ಲೆಕ್ಕಾಚಾರಗಳನ್ನು ಬಿಟ್ಟು ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ರು ಕೂಡ ಅಂತಿಮವಾಗಿ ರಾಜಕೀಯ ಪಕ್ಷಗಳವರು ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಂಥದ್ದು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಆದರೆ ಇದರ ನಡುವೆ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೋಗಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡ್ರು, ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡ್ರು. ಅದಾದ ನಂತರ ಈಗ ದೋಸ್ತಿ ಪಕ್ಷಗಳವರು ನಾವು ದೋಸ್ತಿಯಾಗಿದ್ದೀವಿ ಅಂದ್ಕೊಂಡು ದೋಸ್ತಿಗಳು ಜೊತೆಯಾಗಿಯೇ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಇಷ್ಟಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಎತ್ತಿರುವಂತಹ ಪ್ರಶ್ನೆಗಳಿದಾವಲ್ಲ, ಒಕ್ಕಲಿಗ ಸರ್ಕಾರವನ್ನು ಉರುಳಿಸಿದವ್ರನ್ನೇ ಜೊತೆಯಾಗಿ ಕರ್ಕೊಂಡು ಹೋಗಿದ್ದೀರಲ್ಲ, ಈ ಪ್ರಶ್ನೆ ಕೇಳಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಇದೆಯಲ್ಲ, ಇದೆಲ್ಲ ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಇಲ್ಲಿ ಮಾತಿನ ಫೈಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅಂತ ಅನ್ಕೋತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ನಾನು ಎಂದೂ ಸಹ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ಚುನಾವಣೆ ಸಮೀಪಿಸುತ್ತಿದೆ. ರಾಜಕೀಯ ಪಕ್ಷಗಳು ತಂತ್ರ ಪ್ರತಿತಂತ್ರಗಳನ್ನ ಭರ್ಜರಿಯಾಗಿ ಮಾಡುತ್ತಿವೆ. ಸಮುದಾಯಗಳ ವೋಟ್ ಬ್ಯಾಂಕ್ ನಿಕ್ಕಿ ಮಾಡಿಕೊಳ್ಳೋಕ್ಕೂ ಭರ್ಜರಿ ಸರ್ಕಸ್ ಮಾಡುತ್ತಿದ್ದಾರೆ ರಾಜಕೀಯ ನಾಯಕರು. ಈ ಮಧ್ಯೆ ಇವತ್ತು ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಒಕ್ಕಲಿಗ ಪಾಲಿಟಿಕ್ಸ್ ಸಖತ್ ಸೌಂಡ್ ಮಾಡುತ್ತಿದೆ. ಲೋಕ ರಣಕಣದಲ್ಲಿ ಒಕ್ಕಲಿಗ ಮತ ಪಾಲಿಟಿಕ್ಸ್. ಚೆನ್ನೈನಲ್ಲಿ ಹೃದಯ ಚಿಕಿತ್ಸೆಗೆ ಒಳಗಾಗಿ ಬರ್ತಿದ್ದಂತೆ ಖುದ್ದು ನಿರ್ಮಲಾನಂದ ಶ್ರೀ ಎಚ್ಡಿಕೆ ಆರೋಗ್ಯ ವಿಚಾರಿಸಿದ್ರು. ಅದಾದ 2 ದಿನಕ್ಕೆ ಮಂಡ್ಯ ಅಭ್ಯರ್ಥಿಯಾಗಿ ಎಚ್ಡಿಕೆ ಹೆಸರು ಘೋಷಣೆಯಾಗಿತ್ತು. ಮಂಡ್ಯ ವಿಚಾರದಲ್ಲಿ ಎಚ್ಡಿಕೆ ಹೆಸರು ಹೆಚ್ಚು ಚರ್ಚೆ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ರು. ಸಿದ್ದು ಸಂಪುಟದ ಸಚಿವರು, ಶಾಸಕರು ಕೂಡ ಶ್ರೀಗಳನ್ನ ಭೇಟಿಯಾಗಿ ಚರ್ಚಿಸುತ್ತಲೇ ಇದ್ರು. ಈ ಮಧ್ಯೆ ಇವತ್ತು ಮಾಜಿ ಸಿಎಂ ಎಚ್ಡಿಕೆ, ಮಾಜಿ ಸಚಿವ ಅಶ್ವತ್ಥ ನಾರಾಯಣ್, ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಒಡೆಯರ್, ಸಿಟಿ ರವಿ ಸೇರಿದಂತೆ ದೋಸ್ತಿ ನಾಯಕರ ದಂಡು ಬೆಂಗಳೂರಲ್ಲಿ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದ ಪಡೆದರು. ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಇವತ್ತು ನಾವು ಆದಿಚುಂಚನಗಿರಿ ಮಠದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಇದು ಒಂದು ಸಾಂಪ್ರದಾಯಿಕವಾದಂಥ ಸೌಹಾರ್ದತೆಯ ಭೇಟಿ ಅಷ್ಟೇ. ಸೊ ಅವರ ಆಶೀರ್ವಾದವನ್ನು ಕೇಳಿದ್ದೇವೆ ಅಷ್ಟೇ, ಇನ್ನೇನಿಲ್ಲ. ಒಕ್ಕಲಿಗರ ಸರ್ಕಾರವನ್ನ ಬಿಜೆಪಿಯವರೇ ಬೀಳಿಸಿದ್ದಲ್ವಾ? ಶ್ರೀಗಳನ್ನ ಭೇಟಿಯಾದ ದೋಸ್ತಿ ನಾಯಕರನ್ನ ಕೆಣಕಿದ ಡಿಕೆಶಿ. ಮೈತ್ರಿ ನಾಯಕರು ನಿರ್ಮಲಾನಂದನಾಥ್ ಶ್ರೀಗಳನ್ನ ಭೇಟಿಯಾಗ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ದಾಳ ಉರುಳಿಸಿದ್ರು. ಇದು ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ನಡುವೆ ಏಟು ಎದುರೇಟಿಗೆ ನಾಂದಿ ಹಾಡಿತು. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರಾಗ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಜನ ಇದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿಜೆಪಿಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿಜೆಪಿಯವ್ರು ಕೇಳಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ.
ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟು ಹೇಳಿದ್ದೇ ತಡ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ರು. ಸರ್ಕಾರ ಬೀಳಿಸಿದ ಬಗ್ಗೆ ಸ್ವಾಮೀಜಿ ಯಾಕೆ ಮಾತಾಡಬೇಕು? ರಾಜಕೀಯಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಸರ್ಕಾರ ಬೀಳಿಸಿದ್ದರ ಬಗ್ಗೆ ನಿಮ್ಮ ಪಕ್ಕದಲ್ಲೇ ಇರೋರನ್ನ ಕೇಳಪ್ಪ. ಸಿದ್ದುವನದಲ್ಲಿ ಸರ್ಕಾರ ಬೀಳಿಸೋಕೆ ಆಗಿತ್ತಲ್ಲಪ್ಪ ವ್ಯೂಹ ಅಂತ ಕಿಡಿಕಾರಿದ್ರು. ಸ್ವಾಮೀಜಿಯವರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಸಿದ್ದರಾಮಯ್ಯ ಸಿದ್ದುವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ದುವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ? ಇವರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದು. ಡಿಕೆಶಿ ಮಾತಿಗೆ ಎಚ್.ಡಿ.ಕೆ ತಿರುಗೇಟು ಕೊಡ್ತಿದ್ದಂತೆ ಬಿಜೆಪಿ ನಾಯಕರು ಕೂಡ ಧ್ವನಿಗೂಡಿಸಿದ್ರು. ಫಸ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿ ಸೋಲುವಂತ ಭೀತಿ ಕಾಡ್ತಾ ಇದೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ್ಮೇಲೆ ಅವ್ರಿಗೆ ಚಳಿ ಜ್ವರ 2 ಬಂದಿದೆ. ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಸ್ಪಷ್ಟ ಉದ್ದೇಶದಲ್ಲಿ ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆದು ಇವತ್ತು ಒಗ್ಗಟ್ಟಿನ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ಒಗ್ಗಟ್ಟಿನ ಸಂದೇಶವನ್ನು ನೋಡಿದ ತಕ್ಷಣ ಎಲ್ಲ ಒಂದು ಕಡೆ ಪಾಪ ನಮ್ಮ ಪ್ರತಿಪಕ್ಷದವರಿಗೆ ಎಲ್ಲ ಒಂದು ಕಡೆ ಆತಂಕ, ನಡಕ ಹುಟ್ಟಿದೆ. ಮೈತ್ರಿ ಅನ್ನೋದು ಅದು ವಿಶ್ವಾಸದ ಮೂಲಕ ಮೂಡಿಸಬೇಕಾಗಿದ್ದ ಕೆಲಸ ಎಲ್ಲಿ ಮಾಡಿಸಿದ್ರು? ಹಾಗಾಗಿ ಬಹಳ ಕೆದಕಿದ್ರೆ ಬಹಳ ಜನರ ಹಗರಣ ಹೊರಗೆ ಬರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ, ನಾವು ಪರಸ್ಪರ ಪೂರಕವಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಏಟು ಎದುರೇಟು ಆದ ಬಳಿಕವೂ ಮಾಜಿ ಸಿಎಂ ಎಚ್.ಡಿ.ಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕಿಡಿಕಾರಿದ್ದಾರೆ. ನ್ಯೂಸ್ 18 ವಿಶೇಷ ಸಂದರ್ಶನದಲ್ಲಿ ಮಾತನಾಡಿ ಯಾರು ಹೆಣ ಬೀಳಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಕೆ ನ್ಯೂಸ್ 18 ಸ್ಟುಡಿಯೋಗೆ ಬರಲಿ ಅಂತ ಪಂಥಾಹ್ವಾನ ನೀಡಿದ್ರು. ಹೆಣ ಹೂಳೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಕೂಡ ಸುರೇಶ್ ಮಾಡಿದ್ದಾರೆ ಅಂತ ಹೇಳಿದಾಗಲೇ ಕುಮಾರಸ್ವಾಮಿ ಅವರೊಂದು ಮಾತನ್ನು ಹೇಳಿದ್ರು. ಅವ್ರಿಗೆ ಹೆಣ ಬೀಳಿಸೋದು ಮಾತ್ರ ಗೊತ್ತಿರೋದು, ನಾವು ಜನಕ್ಕೆ ಬದುಕು ಕಟ್ಟಿಕೊಡುವಂಥವ್ರು ನಾವು, ಅಲ್ಲಿ ಜನರಿಗೆ ಬದುಕು ಕಟ್ಟಿಕೊಟ್ಟಂಥವ್ರು ನಾವು. ಮಿಸ್ಟರ್, ಯಾವ ಹೆಣ ಬೀಳಿಸಿದ್ದೀನಿ ಫಸ್ಟ್ ನಂಬರ್ 1 ಪಟ್ಟಿ ಕೊಡೋಕೆ ಹೇಳಿ. ನೀ ಏನು ಬದುಕು ಕಟ್ಟಿಕೊಟ್ಟಿದ್ಯಾ ಅದು ಹೇಳಪ್ಪ. ಕರೆ ನಿಮ್ಮ ಟಿವಿಗೆನೆ ನಾನು ಬರ್ತೀನಿ, ಇಲ್ಲ ನನ್ನ ತಮ್ಮನ ಕಳಿಸ್ತೀನಿ, ಇಬ್ಬರಲ್ಲೊಬ್ರು ಬರ್ತೀವಿ. ನೀವು ಬರ್ತೀರಿ, ಅವರು ಬರ್ತೀರಿ ಅಂದ್ರೆ ಖಂಡಿತವಾಗ್ಲೂ ಇಬ್ಬರೂ ಮಾತಾಡ್ತೀವಿ. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಒಂದೇ ಟಿವಿಲಿ ಇರಬೇಕು, ಒಂದೇ ಜೊತೆಲೆ. ಖಂಡಿತ ಐ ಆಮ್ ರೆಡಿ. ಒಟ್ಟಾರೆ ಚುನಾವಣಾ ರಣಕಣದಲ್ಲಿ ಏಟು ಎದುರೇಟು, ಜಾತಿ ಓಲೈಕೆ ಪಾಲಿಟಿಕ್ಸ್ ಜೋರಾಗಿದ್ದು ಇದು ಮತ್ಯಾವ ಸ್ವರೂಪ ಪಡೆಯುತ್ತೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ಬಗ್ಗೆ ಚರ್ಚೆ ನಾವು ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಂ.ಜಿ. ಮಹೇಶ್ ಅವರು ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿರುವಂತಹ ಪ್ರದೀಪ್ ಗೌಡರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ತೇಜಸ್ವಿನಿ ಗೌಡರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಇಷ್ಟು ದಿವಸ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿ ಕೂಡ ಜಾಯ್ನ್ ಆಗ್ತಾ ಇದ್ರು. ಈಗ ಕಾಂಗ್ರೆಸ್ ಜಾಯ್ನ್ ಆಗಿರುವಂತಹ ತೇಜಸ್ವಿನಿ ಅವರ ಮೂಲಕವಾಗಿ ನಾನು ಚರ್ಚೆಯನ್ನು ಆರಂಭಿಸ್ತೀನಿ. ತೇಜಸ್ವಿನಿ ಅವರೇ, ನಿಮ್ಮ ಅಭ್ಯರ್ಥಿಗಳು ಹೋದರೆ ಸರಿ, ದೋಸ್ತಿ ಪಕ್ಷಗಳ ಅಭ್ಯರ್ಥಿಗಳು ಹೋದರೆ ಅಲ್ಲಿ ಪ್ರಶ್ನೆಗಳು ಯಾವ ಕಾರಣಕ್ಕಾಗಿ? ಡಿ.ಕೆ. ಅವರು ಬಹಳ ಸರಳವಾದ ಜನಸಾಮಾನ್ಯರ ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಆದಿಚುಂಚನಗಿರಿ ಮಠದ ಇತಿಹಾಸ ಗೊತ್ತಿರ್ತಕ್ಕಂಥವ್ರಿಗೆ, ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನುಭವಿಸಿದ ಕಣ್ಣೀರಿನ ಇತಿಹಾಸ ಗೊತ್ತಿರ್ತಕ್ಕಂಥವರಿಗೆ, ನಮ್ಮ ಸಮಾಜದ ಏಕೈಕ ಮಠವನ್ನು ಒಡೆದು ಛಿದ್ರ ಮಾಡಿದವರಿಗೆ, ಗುರುಗಳನ್ನು ಅಪಮಾನ ಮಾಡಿದವರಿಗೆ, ಈ ಹಿಸ್ಟ್ರಿ ಗೊತ್ತಿರ್ತಕ್ಕಂಥವ್ರಿಗೆ ಡಿ.ಕೆ. ಶಿವಕುಮಾರ್ ಮಾತು ಅರ್ಥ ಆಗುತ್ತೆ. ನಂಬರ್ 1. ನಂಬರ್ 2, ಡಿ.ಕೆ.ಶಿ ಅವರು ಮನಸ್ಸಲ್ಲಿ ಎಷ್ಟು, ಈಗ JDS ಜೊತೆ ಅವರದ್ದು ಇಡೀ ರಾಜಕೀಯ ಜೀವನದುದ್ದಕ್ಕೂ ಸಂಘರ್ಷ ಇದ್ರೂ ಕೂಡ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಸಮಾಜದ ಮಾತಿಗೆ ಓಗೊಟ್ಟು, ಅವರು ವೈಯಕ್ತಿಕವಾಗಿ ಇಷ್ಟ ಇತ್ತೋ ಇಲ್ಲವೋ, ಆದರೆ ಸಮಾಜ ಅಂತ ಬಂದಾಗ ಕೊಟ್ಟಿದ್ದಾರೆ. ಇವತ್ತು ಡಿ.ಕೆ.ಶಿ ಅವರ ಟರ್ಮ್ ಇತ್ತು. ಡಿ.ಕೆ.ಶಿ ಅವರಿಗೆ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಇವರನ್ನು ಕ್ಯಾಬಿನೆಟ್ಗೂ ತಗೊಳ್ಳೋದಿಲ್ಲ, ಕ್ಯಾಬಿನೆಟ್ಗೆ ತಗೋಬಾರ್ದು ಅಂತೇಳಿ JDSನ ವರಿಷ್ಠರು ಒತ್ತಡ
ಒತ್ತಡ ತಂತ್ರವನ್ನು ತರ್ತಾರೆ ಧರ್ಮಸಿಂಗ್ ಅವರ ಆಡಳಿತದಲ್ಲಿ. ನನಗೆ ಹಿಸ್ಟ್ರಿ ಫುಲ್ ನೆನಪಿದೆ. ಹಾಗಾಗಿ ಇವತ್ತು ಅವ್ರು ಹೇಳ್ತಿರ್ತಕ್ಕಂಥದ್ದು ಜನ ನಿರ್ಧಾರ ಮಾಡ್ತಾರೆ. ಮಠಾಧೀಶರ ಆದೇಶ ಬರಬೇಕಾದ್ರೆ ಮಠಾಧೀಶನೂ ಆದೇಶ ಕೊಡಬೇಕು. ಅದು ನಮ್ಮ ಮಠ. ಗುರುಗಳನ್ನು ರಾಜಕೀಯಕ್ಕೆ ಎಳೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅವರು ಎಲ್ಲರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಅದಕ್ಕೇನು ಅಭ್ಯಂತರ ಏನಿಲ್ಲ. ಅವ್ರು ನೆನಪು ಮಾಡಿ ಸಿದ್ದುವನದಲ್ಲಿ ಅವ್ರೇನಂತ ಹೇಳಿದ್ರು, ಫಸ್ಟ್ ಆಫ್ ಆಲ್ MLAಗಳನ್ನ ಕೇಳಿ ಸಮ್ಮಿಶ್ರ ಸರ್ಕಾರ ಮಾಡಿರಲಿಲ್ಲ. 17 ಜನ ಹರಿಯವರೇ ಹೊರಗಡೆ ಹೋಗಿದ್ಯಾಕೆ? ಇನ್ನೊಂದು ಪಾರ್ಟಿಯಲ್ಲಿ ಸರ್ಕಾರವನ್ನು ರಚನೆ ಮಾಡೋಕ್ಕೆ, ಆಪರೇಷನ್ ಕಮಲ ಮಾಡಿ BJPಯ ಸರ್ಕಾರ, ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋದಕ್ಕೆ ಹೋಗಿದ್ದಂಥದ್ದು. ಹೋದಾಗ ಆ ಶಾಸಕರು ಏನಂತ ಹೇಳಿದ್ದಾರೆ, ದಯವಿಟ್ಟು ತಾವು News 18 ಕನ್ನಡದಲ್ಲಿ ದಯವಿಟ್ಟು ಆ ಬೈಟ್ಗಳು ಹಾಕಬೇಕು. ಕುಮಾರಸ್ವಾಮಿ ಅವರು ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿ, ನಮ್ಮನ್ನು ಸರಿಯಾಗಿ ನಡೆಸ್ಕೋತಾ ಇಲ್ಲ, ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಸಮ್ಮಿಶ್ರ ಸರ್ಕಾರ ಆಗಿತ್ತು, ನಮ್ಮ ಹಿತರಕ್ಷಣೆ ಆಗ್ತಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಹೋಗ್ತೀವಿ ಅಂತೇಳಿ ಪ್ರತಿಯೊಬ್ಬ ಶಾಸಕರು ಹೋಗಿ ಅವ್ರ ಮೇಲೆ ಕೇಸುಗಳಾಕಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಜ್ಞಾತವಾಸ, ವನವಾಸ ಎಲ್ಲ ಅನುಭವಿಸಿ ನಂತರ ಸರ್ಕಾರ ರಚನೆ ಬಂದಿದ್ದು. ಇಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ದು, ಬಿಜೆಪಿ ಲಾಭಾರ್ಥಿಗಳು ಬಿಜೆಪಿ ಬಿಟ್ಟು ಹೋಗಿದ್ದು. ಕುಮಾರಸ್ವಾಮಿ ಅವರು ಕೂಡ ಎಚ್ಚರಿಕೆಯಿಂದ ನಡೆಸ್ಕೋಬೇಕಿತ್ತು ಶಾಸಕರನ್ನ. DKಶಿ ಅವರ ಪಾತ್ರ ಏನೂ ಇಲ್ಲ. ಹಂಗ್ ನೋಡಿದ್ರೆ ಜೋಡೆತ್ತಾಗಿ ಕಳೆದ ಸಾರಿ ನಿಖಿಲ್ ಅವ್ರು ನಿಂತಾಗ್ಲೂ ಕೂಡ, ಸುಮಲತಾ ಅವ್ರು ನಿಂತಿದ್ದಾಗ ನಿಖಿಲ್ ಅವರ ಪರವಾಗಿ DKಶಿ ಅವ್ರು ನಿಂತಿದ್ರು. ಇವತ್ತು DKಶಿ ಅವ್ರಿಗೊಂದು ಅವಕಾಶ ಮಾಡುವಾಗ ಅಷ್ಟು ದೊಡ್ಡತನವನ್ನ HDK ತೋರ್ಲಿಲ್ಲ. ಅವ್ರು 2 ಸಲ ಮುಖ್ಯಮಂತ್ರಿ ಆದ್ರು. ಆದ್ರೆ DKಶಿ ಅವರ ಜೊತೆ ಸಮ್ಮಿಶ್ರ ಕಾಂಗ್ರೆಸ್ ಜೊತೆ ಇದ್ದಿದ್ರೆ DKಶಿ ಅವರಿಗೂ ಒಂದು ಅವಕಾಶ ಬರ್ತಾ ಇತ್ತು. ಆದ್ರೆ ಆ ದೊಡ್ಡತನ ಅವ್ರು ತೋರಿಲ್ಲ. ಹಾಗಾಗಿ DKಶಿ ಅವರು ಮಾತಾಡಿರುವ ಪ್ರತಿಯೊಂದು ಮಾತಿನಲ್ಲಿ ಸತ್ಯ ಇದೆ. ನಮ್ಮ ಸಮಾಜಕ್ಕೆ ಮತ್ತು ಮಠದ ಭಕ್ತರಿಗೆ ಅವ್ರ ಮಾತುಗಳಲ್ಲಿ ಏನಿದೆ ಅಂತ ಅರ್ಥ. ಓಕೆ, ಆದ್ರೆ ಮಹೇಶ್ ಅವರೇ ತಮ್ಮ ಪ್ರಕಾರ ಇದೆಲ್ಲ ನೋಡಿದಾಗ DK ಶಿವಕುಮಾರ್ ಮಾತು, ತೇಜಸ್ವಿನಿ ಮೇಡಮ್ ಮಾತೆಲ್ಲ ನೋಡಿದಾಗ ಕಾಂಗ್ರೆಸ್ ಎಷ್ಟು ಭಯಪಟ್ಟಿದೆ ಅಂತಕ್ಕಂಥದ್ದು ಯಾವುದೇ ಒಂದು ಘಟನೆ ನಡೆದರೂ ಕೂಡ ಕಾಂಗ್ರೆಸ್ ಏನು ಅನ್ಕೊಂಡ್ಬಿಟ್ಟಿದೆ ಅಂತಂದರೆ ಎಲ್ಲ ಮಠ ಮಂದಿರಗಳು, ಎಲ್ಲ ಜಾತಿಗಳು ಅವ್ರಿಗೆ ಸೀಮಿತವಾಗಿಬಿಟ್ಟಿದೆ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೇರೆ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ಅವರು ಒಪ್ಪೋ ಸ್ಥಿತಿಲಿಲ್ಲ. ಅವರು ಪ್ರತಿಯೊಂದಕ್ಕೂ ಚರ್ಚೆ ಮಾಡ್ತಾರೆ. ಮೋದಿ ಅಂತ ಹೆಸರಿಡಿದ್ರೆ ಮೋದಿ ಯಾಕೆ ಹೆಸರಿಡ್ತೀರಾ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ಸಿಗೆ ಚುನಾವಣಾ ರಾಜಕಾರಣವನ್ನು ಎದುರಿಸ್ತಕ್ಕಂಥ ತಾಕತ್ತು ಮತ್ತು ಎಲ್ಲ ಕಳೆದೋಗ್ಬಿಟ್ಟಿದೆ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಜನ ನಿಶ್ಚಯ ಮಾಡಿರೋ ಕಾಲಘಟ್ಟ, ಅದೊಂದು ಪಕ್ಕ ಇಡೀ. ಆದರೆ ಈ ಇಡೀ ಪ್ರಕರಣದ ಒಳಗಡೆ ಬೆಳಗ್ಗೆ BJP ಮತ್ತು JDSನ ನಾಯಕರು ಪೂಜ್ಯ ಮಠಾಧೀಶರನ್ನು ಭೇಟಿ ಮಾಡಿ ಬಂದ ನಂತರ ಈ ಕಾಂಗ್ರೆಸ್ಸಿನ ವರ್ತನೆ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುವಂಥ ಸಂಗತಿ. ಇಡೀ ಪ್ರಕರಣ ಏನು ಕುಮಾರಸ್ವಾಮಿಯವರ ಸರ್ಕಾರ ಮತ್ತು ಮೊನ್ನೆ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದಂಥದ್ದು, ಸುಮಲತಾ ಅವರನ್ನು ಗೆಲ್ಸಕ್ಕೆ ನಾವೇನು ಪ್ರಯತ್ನ ಮಾಡಿದ್ವಿ ಅಂತ. ಅಂದರೆ ಹೇಗೆ ಒಂದು ರಾಜಕಾರಣದ ಒಳಗಡೆ ಏನು ಬೆನ್ನಿಗೆ ಚಾಕು ಇರಿತ ಅಂತ ಏನು ಪದ ಇದೆ, ಅದಕ್ಕೆ ಪೂರ್ಣ ಕರೆಕ್ಟಾಗಿ ಅನ್ವಯಿಸೋದು ಯಾರಿಗಪ್ಪ ಅಂದರೆ ಕಾಂಗ್ರೆಸ್ಸಿಗರಿಗೆ. ನೋಡಿ, ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿದಂತವರೇ ಇವತ್ತು ಜೊತೆಗೆ ಹೋಗಿದ್ರು ಅಂತ ಹೇಳಿ ಮಠಕ್ಕೆ ಅಲ್ಲಲ್ಲ, ಅದನ್ನ ಮಠಕ್ಕೆ ಹೋಗಿದಂತಲ್ಲ, ಒಂದ್ ಮಾತು ಹೇಳ್ತೀನಿ. ಇಡೀ ಸಿದ್ದರಾಮಯ್ಯನವರು ಅಲ್ಲಲ್ಲ ಹರಿಪ್ರಸಾದ್ ಚೆನ್ನಾಗಿದ್ರು. ಅಲ್ಲಲ್ಲ, ನಾನು ಹೇಳ್ತೀನಿ, ಯಾರ ಸಜ್ಜನಿಕೆ, ಯಾರ ಮಹತ್ವ, ಅವ್ರದ್ದೇನು, ಅವರ ರಾಜಕಾರಣ ಜೀವನ, ಅವ್ರ ಸಾರ್ವಜನಿಕ ಬದುಕು, ಅವ್ರು ಯಾವ ಸ್ಕೂಲ್ ಆಫ್ ಥಾಟ್ ಇಂದ ಬಂದಿರೋದು, ಅದು ಇನ್ನೊಂದು ದಿನ ಡಿಬೇಟ್ ಮಾಡೋಣ. ಅದಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಯಾರು ಸಜ್ಜನರು, ಯಾರು ಏನು, ಯಾರು ಸಾರ್ವಜನಿಕ ಬದುಕು ಹೇಗೆ, ಅದು ಯಾರು ಸಾರ್ವಜನಿಕ ಬದುಕು 100 ಜನಕ್ಕೆ ಅನುಕರಣೆ ಆಗ್ತದೆ ಗೊತ್ತಾಯ್ತಾನೆ. ಅದು ಇನ್ನೊಂದು ಸತಿ ಮಾತನಾಡೋಣ. ಅದು ಕೊತ್ವಾಲ್ ರಾಮಚಂದ್ರನಿಂದ ಹಿಡಿದು ಬಂಡೆ ತನಕ ಮಾತನಾಡೋಣ, ಅದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಏನಪ್ಪ ಅಂತಂತಂದರೆ ಸಿದ್ದರಾಮಯ್ಯನವರು ಪಿತೂರು ಮಾಡಿದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಮಾಡಿದಂಥದ್ದು ಕಾಂಗ್ರೆಸ್ ಒಳಗಡೆ ನಡೆದಂಥ ಪಿತೂರಿ, ಕಾಂಗ್ರೆಸ್ಸೇ ನೇರವಾಗಿ ಹೇಳಿರ್ತಕ್ಕಂಥದ್ದು. ಯಾರನ್ನ ಕಳಿಸಿದ್ದವರು MLAಗಳನ್ನ? BJPಗೆ ಬಂದ್ರಲ್ಲ, BJPಗೆ ಬೆಂಬಲ ಕೊಟ್ರಲ್ಲ. ಯಾವ ಪಾರ್ಟಿಯವರು ಹೇಳಿ? ಎಲ್ಲಿಂದ ಬಂದ್ರವರು? ಯಾವ್ದಾದ್ರು ಬೇರೆ ಗ್ರಹದಿಂದ ಉದುರಿದ್ರಾ? ಪ್ಯಾರಾಚೂಟಿಂದ ಕಳಿಸಿದ್ರಾ? ಅಂದ್ರೆ ಅವರೇ ಕಳಿಸಿಕೊಟ್ರೆ ನಿಮ್ಮ ಸರ್ಕಾರ ರಚಿಸಿದ್ರ? ನಾಟಕ ಇದ್ರಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾಚಿಕೆ ಆಗ್ಬೇಕು. ಅಂದ್ರೆ ಈಗ ನಿಮ್ಮ ನಾಯಕರುಗಳು ಇವಾಗ ಹೇಳ್ತಾರೆ, ಇವಾಗ SD ಸೋಮಶೇಖರ್ ಆ ಕಡೆ ಹೋಗ್ತಿದ್ದಾರೆ, ವಿವೇಕ್ ಯಾರು ಹೆಬ್ಬಾರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಮುನಿರತ್ನ ಇವ್ರಗಳದೆಲ್ಲ ಏನು ನೈತಿಕತೆ ಮೌಲ್ಯ, ಇವರೆಲ್ಲ ಯಾರು ಅವರು? ಒಂದು ವಿಷಯ ಹೇಳ್ತೀನಿ ನಾನೇನೆ, ನೈತಿಕತೆ ಮೌಲ್ಯ ಅಂತಕ್ಕಂಥದ್ದು ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವದ ಒಂದು ಅಡಕ. ಅದನ್ನ ಬಿಟ್ಟು ಸರ್ಕಾರವನ್ನು ಕೂಡ ಮಾಡ್ದಂಗ ಯಾರು ಬೇಕಾರಾಗಿರ್ಲಿ,
ನಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ನಮ್ಮ ವ್ಯಕ್ತಿತ್ವವನ್ನೇ ಸಣ್ಣದು ಮಾಡ್ಕೊಳ್ತಕ್ಕಂಥದ್ದು, ಯಾರ ಹತ್ರ ನೈತಿಕತೆ ಇರೋದಿಲ್ಲ. ಮಾತಾಡ್ತೀನಿ ಚರ್ಚೆ ನಾವು ಮುಂದುವರಿಸೋಣ. ಪ್ರದೀಪ್ ಗೌಡ್ರನ್ನು ಮಾತಾಡಿಸ್ತೇನೆ ನಾನು ಚಿಕ್ಕ ಬ್ರೇಕ್ ನಂತರ. ಇತ್ತೀಚೆಗೆ ಕೆಲ ಹೊತ್ತಲ್ಲೇ ಪ್ರಕಟವಾಗಲಿದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಆಸ್ಪತ್ರೆ ಅನ್ನೋದನ್ನ ಮರೆತು ಡಿಜೆ ಸದ್ದಿಗೆ ಕಿಮ್ಸ್ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಮುಖ್ಯ ಆಡಳಿತ ಭವನದ ಎದುರು ಘಟಿಕೋತ್ಸವ ಪಾರ್ಟಿ ನೆಪದಲ್ಲಿ ಕಿಮ್ಸ್ ವಿದ್ಯಾರ್ಥಿಗಳು ತಡರಾತ್ರಿವರೆಗೂ ಕುಣಿದು ಕುಪ್ಪಳಿಸಿದ್ದಾರೆ. ಕಿಮ್ಸ್ ವಿದ್ಯಾರ್ಥಿಗಳ ಈ ಹುಚ್ಚಾಟದಿಂದ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಪರದಾಡುವಂತಾಯಿತು. ಲೋಕಸಭಾ ಚುನಾವಣಾ ಹೊತ್ತಿನಲ್ಲೇ ಕಾಂಗ್ರೆಸ್ ಮತ್ತೊಂದು ವಿವಾದವನ್ನ ಮಾಡಿಕೊಂಡಿದೆ. 371J ನೇಮಕಾತಿ ಪ್ರಕ್ರಿಯೆ ತಡೆಕೋರಿ ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಭಾಗದ 24 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಆಗ್ತಿರೋ ಅನ್ಯಾಯ ಸರಿಪಡಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕೆಇಟಿ ಆದೇಶ ಹಾಗೂ ಸಾರ್ವಜನಿಕ ದೂರು ಪರಿಶೀಲಿಸಿ ಕಾನೂನು ಕ್ರಮ ಜರುಗಿಸುವಂತೆ ಎಚ್.ಕೆ. ಪಾಟೀಲ್ ಆಗ್ರಹ ಮಾಡಿದ್ದಾರೆ. ನಿಯಂತ್ರಣ ತಪ್ಪಿ ರಾಜಕಾಲುವೆಗೆ ಬೈಕ್ ಬಿದ್ದು ಸವಾರ ಮೃತಪಟ್ಟಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದಿದೆ. 24 ವರ್ಷದ ಸಂದೀಪ್ ಛಲವಾದಿ ಮೃತ ಬೈಕ್ ಸವಾರ ಸುಭಾಷ್ ದೇವಾಡಿಗ ಎಂಬಾತನಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೊಪ್ಪಳದಲ್ಲಿ ಹನಿ ಹನಿ ನೀರಿಗೂ ಪರದಾಟ ಉಂಟಾಗಿದೆ. ಅರಣ್ಯದಲ್ಲಿ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಸಾವನ್ನಪ್ತಾ ಇವೆ. ರಾಷ್ಟ್ರಪಕ್ಷಿ ನವಿಲು ಕೂಡ ನೀರಿಲ್ಲದೆ ಸಾವನ್ನಪ್ತಾ ಇರೋದು. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಕುಷ್ಟಗಿಯ ರೈತ ರಮೇಶ್ ಕೊನೆ ಸಾಗರ ಅನ್ನೋರು ತಮ್ಮದೇ ಕೊಳವೆ ಬಾವಿಯಿಂದ ಕಟ್ಟೆಗಳಿಗೆ ನೀರು ತುಂಬಿಸುತ್ತಿದ್ದಾರೆ. ರಮೇಶ್ ಅವರ 21 ಎಕರೆ ಕೃಷಿ ಭೂಮಿಗಾಗಿ 4 ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ. ಈ ನೀರನ್ನ ಕೃಷಿ ಹೊಂಡಕ್ಕೆ ಅವರು ಹರಿಸುತ್ತಿದ್ದಾರೆ. ರಾಯಚೂರಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹೀಟ್ ಸ್ಟ್ರೋಕ್ನಂತಹ ಪ್ರಕರಣಗಳು ಹೆಚ್ಚಾಗುವ ಆತಂಕ ಇದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳ ಸ್ಥಾಪನೆಯಾಗಿದೆ. ರಿಮ್ಸ್ ಆಸ್ಪತ್ರೆಯ 4ನೇ ಕೊಠಡಿಯಲ್ಲಿ ಈ ವಾರ್ಡ್ ಸ್ಥಾಪನೆಯಾಗಿದ್ದು 6 ಬೆಡ್ ಮೀಸಲು ಇಡಲಾಗಿದೆ. ಸದ್ಯ ಯಾವುದೇ ಹೀಟ್ ವೇವ್ ಪ್ರಕರಣಗಳು ದಾಖಲು ಆಗುತ್ತಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮಿನಿ ಗೂಡ್ಸ್ ವಾಹನಕ್ಕೆ ಬೈಕ್ ಡಿಕ್ಕಿ ಹೊಡೆದು 2 ಮೃತಪಟ್ಟಿದ್ದಾರೆ. ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಫಾರೂಕ್ ಹಾಗೂ ಅಬ್ರಹಾಂ ಮೃತ ಯುವಕರು ಪೀಣ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಆನೆ ಚೌಕೂರು ಶಿಬಿರದಲ್ಲಿ ಸಾಕಾನೆ ವಿರಾಟ್ ಆನೆ ಮೃತಪಟ್ಟಿದೆ. ವಿರಾಟ್ ಆನೆಯನ್ನ ವೀರನ ಹೊಸಹಳ್ಳಿ ಅರಣ್ಯದಲ್ಲಿ 2023ರಲ್ಲಿ ಸೆರೆ ಹಿಡಿಯಲಾಗಿತ್ತು. ತುಂಬಾ ದಿನಗಳಿಂದ ವಿರಾಟ್ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ನಿನ್ನೆ ಚಿಕಿತ್ಸೆಗೆ ಸ್ಪಂದಿಸದೆ ಆನೆ ಮೃತಪಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಕಡೂರು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 44 ವರ್ಷದ ಮಲ್ಲಿಕಾರ್ಜುನ್ ಮೃತ ದುರ್ದೇವಿಯಾಗಿದ್ದು ಚಟ್ನಳ್ಳಿ ನಿವಾಸಿಯಾಗಿರುವ ಮಲ್ಲಿಕಾರ್ಜುನ್ ಅವರು ಕೇಸೊಂದರ ಸ್ಥಳ ಮಹಜರಿಗೆ ಅಂತ ಅಂಚೆ ಚೋಮನಹಳ್ಳಿಗೆ ಹೋಗ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಹಬ್ಬದ ಸಡಗರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನೋಡ್ತಾ ಹೋಗೋಣ. ಯುಗಾದಿ ಹೊಸ ತೊಡಕಿಗೆ ಮಾಂಸದ ಅಂಗಡಿಗಳು ಫುಲ್ ರಶ್ ಆಗಿವೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ವ್ಯಾಪಾರ ಆಗ್ತಾ ಇದೆ. ಮೈಸೂರು ರಸ್ತೆಯ ಬ್ಯಾಟರಾಯನಪುರದ ಪಾಪಣ್ಣ ಮಟನ್ ಸ್ಟಾಲ್ ಬಳಿ ಜನರು ಕ್ಯೂ ನಿಂತಿದ್ದಾರೆ. ನಗರದ ಬೇರೆ ಬೇರೆ ಕಡೆಗಳಿಂದ ಬಂದು ಖರೀದಿ ಮಾಡ್ತಿದ್ದಾರೆ. 3 ಗಂಟೆಗಳಿಂದಲೇ ಮಾಂಸ ಮಾರಾಟ ಶುರುವಾಗಿದೆ. ಒಂದೇ ದಿನ 5,000 ಕೆಜಿ ಮಾಂಸ ಮಾರಾಟವಾಗುವ ನಿರೀಕ್ಷೆ ಇದೆ. ದೇವನಹಳ್ಳಿಯಲ್ಲಿ ಯುಗಾದಿ ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ. ಯಲಿಯೂರು ಗ್ರಾಮದಲ್ಲಿ ಹೊಸತೊಡಕಿಗೆ ಗುಡ್ಡೆ ಮಾಂಸ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಮುಂಜಾನೆ 4 ಗಂಟೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಮಾಂಸ ಖರೀದಿ ಮಾಡ್ತಿದ್ದಾರೆ ಜನ. ಪ್ರತಿ ವರ್ಷದಂತೆ ಈ ವರ್ಷ ಡಿಎನ್ಎಫ್ ಕಂಪನಿ ಗುಡ್ಡೆ ಮಾಂಸ ಮಾರಾಟ ಮಾಡ್ತಿದೆ. ಇನ್ನು ರಾಮನಗರದಲ್ಲೂ ಯುಗಾದಿ ಹೊಸತೊಡಕಿನ ಸಂಭ್ರಮ ಜೋರಾಗಿದೆ. ಚನ್ನಪಟ್ಟಣದಲ್ಲಿ ಕುರಿ ಮೇಕೆ ಮಾಂಸ ಖರೀದಿಗೆ ಜನ ಕ್ಯೂ ನಿಂತಿದ್ದಾರೆ. ರಾಮನಗರ ಮದ್ದೂರು ಭಾಗದಿಂದ ಬಂದ ಜನ ಚನ್ನಪಟ್ಟಣದಲ್ಲಿ ಮಟನ್ ಖರೀದಿ ಮಾಡ್ತಿದ್ದಾರೆ.
ಮಾಡ್ಬೇಕಂದ್ರೆ ಮಾಡ್ತಾರೆ, ಹಿಂಗೆ ಹೊತ್ತು ಕೂಡ ಕೆಲಸ ಮಾಡ್ತಾರೆ. ಮಾವನ ಟ್ರೈನಿಂಗ್ ನಿನ್ನೆ ಚಂದ್ರ ದರ್ಶನವಾದ ಹಿನ್ನೆಲೆ ಇವತ್ತು ರಾಜ್ಯದ ಕರಾವಳಿ ಭಾಗದಲ್ಲಿ ರಂಜಾನ್ ಹಬ್ಬ ಆಚರಿಸಲಾಗ್ತಾ ಇದೆ. ಕರಾವಳಿ ಭಾಗಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಕೇರಳದಲ್ಲಿ ಇವತ್ತು ರಂಜಾನ್ ಹಬ್ಬವನ್ನ ಆಚರಿಸಲಾಗ್ತಾ ಇದ್ದು, ಮಂಗಳೂರಿನ ಬಾವುಟಗುಡ್ಡೆ ಮಸೀದಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಭಾಗಿಯಾಗಿದ್ರು. ಪರಸ್ಪರ ಆಲಿಂಗನ ಮಾಡಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಜಮ್ಮು ಕಾಶ್ಮೀರದಲ್ಲಿ ರಂಜಾನ್ ಸಡಗರ ಮನೆ ಮಾಡಿದೆ. ಬೆಳಗ್ಗೆಯೇ ಮುಸ್ಲಿಮರು ಪ್ರಾರ್ಥನೆ ಮಾಡಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಮಕ್ಕಳು ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಎಲ್ಲರ ಗಮನ ಸೆಳೆಯಿತು. ಮತ್ತೊಮ್ಮೆ ಸ್ವಾಗತ. ಯಾವ ಸ್ವರೂಪದಲ್ಲಿ ಮಠದ ಭೇಟಿ ಮತ್ತು ಅದರ ಸುತ್ತಲೂ ಎತ್ತಿರುವಂತಹ ಪ್ರಶ್ನೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪ್ರದೀಪ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಕುಮಾರಸ್ವಾಮಿಯವರನ್ನ ಪ್ರಶ್ನಿಸಿರುವಂಥದ್ದು, ಅವರ ನೈತಿಕತೆ ವಿಚಾರವನ್ನು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿರುವಂಥದ್ದು. ಹೆಂಗೆ ಇಂಥವ್ರನ್ನ ಕರ್ಕೊಂಡು ಹೋಗಿದ್ದೀರಿ ಅಂತ ಹೇಳ್ಕೊಂಡು ಸರ್, ಈಗ BJP-ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ಈಗ ಅಲ್ಲಿ ಒಂದೇ ಜಾತಿಗೆ ಸಂಬಂಧಪಟ್ಟವ್ರು ಏನಾರ ಕರ್ಕೊಂಡು ಹೋಗಿದ್ದಾರಾ? ಇಲ್ಲ, ಎಲ್ಲ ಅಭ್ಯರ್ಥಿಗಳನ್ನ ಕರ್ಕೊಂಡವ್ರೆ. ಅದು ಒಂದು ಜಾತಿಗೆ ಸೀಮಿತವಾದದಲ್ಲ. ಎರಡನೇದು ಪಾಯಿಂಟು, ಅವರೇನು ಹೇಳಿದ್ದಾರೆ, ನೀವು ಮಠವನ್ನು ಮಿಸ್ಯೂಸ್ ಮಾಡ್ಕೊತಿದ್ದೀರಿ. ಸಿದ್ದರಾಮಯ್ಯನವರು ಸ್ವತಃ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ನಾವು ಜಾತಿ ಭೇದ ಮಾಡಲ್ಲ ಅಂತ ಹೇಳ್ತಕ್ಕಂಥವ್ರು, ದೇವ್ರನ್ನ ನಂಬಲ್ಲ ಅಂತವರು ಯಾಕೆ ಹೋದ್ರು ಮುಖ್ಯಮಂತ್ರಿಗಳು? ಇವರ ಅಭ್ಯರ್ಥಿಗಳು ಯಾಕೆ ಹೋದರು? ಯಾವ ಕಾರಣಕ್ಕೋಸ್ಕರ ಹೋದರು? ಮುಂದುವರಿದು ಅವರೇ ಹೇಳ್ತಾರೆ, ನಾನೇ ಅವ್ರನ್ನ ಕಳಿಸ್ತೆ ಅಂತ ಅವರೇ ಒಪ್ಕೋತಾರೆ. ಡಿ ಕೆ ಶಿವಕುಮಾರೇ ಒಪ್ಕೋತಾರೆ, ನಾನೇ ಅವ್ರನ್ನೆಲ್ಲರೂ ಕಳಿಸಿದ್ದೆ ನಮ್ಮ ಅಭ್ಯರ್ಥಿಗಳನ್ನ, ನಾನು ಸಪ್ರೇಟಾಗಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ದೆ ಅಂತ. ಇವರು ಹೋದರೆ ಮಾತ್ರ ಸರಿ, ನಾವು ಹೋದರೆ ಮಾತ್ರ ತಪ್ಪು. ಇದುವರೆಗೆ ಮಠವನ್ನು ಕಟ್ಟುವಲ್ಲಿ ದೇವೇಗೌಡರು ದೊಡ್ಡ ಪಾತ್ರ ಇದೆ. ಇವತ್ತು ಮಠದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಪೂಜ್ಯ ಎಲ್ಲ ಮಠಾಧೀಶರುಗಳ ಜೊತೆ ಉತ್ತಮದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆದರೆ ಮಠ ಹೊಡೆದಿದ್ಯಾರು ಅಂತ ಕೂಡ ಅವರು ಮಾತಾಡಿದ್ದಾರೆ. ಇರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೂರಾರು ಮನೆಗಳನ್ನ ಒಡೆದು ದೊಡ್ಡ ಹೈಪರ್ ಸೂಪರ್ ಮಾರ್ಕೆಟ್, ದೊಡ್ಡ ದೊಡ್ಡ ಕಾಲೇಜು ಬಂಗ್ಲೆಗಳು ಕಟ್ಕೊಂಡಿರೋ ಅವರು. ಅದಕ್ಕೇನು ಮೂಲ ಹೇಳಿ? ಒಬ್ಬ ರೌಡಿಸಮ್ ಹಿನ್ನೆಲೆಯಿಂದ ಬಂದಂಥವ್ರು ಇಷ್ಟು ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಎಲ್ಲಿಂದ ಬಂತು? ದುಡ್ಡು ಅದು ಅದು ಜನಕ್ಕೂ ಹೇಳಿ, ಯಾವ ರೀತಿ ಮಾಡ್ತೀವಿ ಅಂತ ಪಬ್ಲಿಕ್ಗೂ ಬರಲಿ. ಅದು ಅವರು ಆ ಥರ ಅದು ಬೆಳೀಲಿ, ಇವರು ಯಾವ ಥರ ಬೆಳೆದ್ರು ಅಂತ ಆದಿ ತೋರಿಸ್ಲಿ. ಇವರು ಕನಕಪುರದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಹೊಡೆದಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಏನೇನು ಮಾಡಿದ್ದಾರೆ ಅಂತ ಗೊತ್ತಿದೆ. ಬೆಟ್ಟಗಳನ್ನು ಕರಗಿಸಿಬಿಟ್ಟಿದ್ದಾರೆ. ಆ ಥರ ಕೆಲಸವನ್ನು ದೇವೇಗೌಡರ ಕುಟುಂಬ ಆಗಲಿ, ಕುಮಾರಣ್ಣವರಾಗಲಿ ಮಾಡಿಲ್ಲ. ಮನೆಗಳನ್ನು ಕಟ್ಟುವ ಕೆಲಸವನ್ನು, ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಬಡವರಿಗೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಪ್ರಧಾನಮಂತ್ರಿಯಾಗಿ ದೇವೇಗೌಡರು, ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿ ಬಡವರ ಪರವಾಗಿ ಚಿಂತನೆ ಮಾಡಿದಂಥವ್ರು, ಬಡವರ ಮನೆಯಲ್ಲಿ ಮಲಗಿದಂಥವ್ರು ಅದು ದೇವೇಗೌಡರು. ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಕೆಲಸ. ಓಕೆ 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 ಆದ್ರೆ ನೀವು ಯಾವ್ಯಾವ್ದನ್ನ ಹೊಡೆದಿದ್ದೀರಿ ಅಂತ ಹೇಳ್ಕೊಂಡು ಪ್ರದೀಪ್ ಡಿ ಕೆ ಶಿವಕುಮಾರ್ ಅವರ ಪರ್ಸನಾಲಿಟಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಐ ಆಮ್ ರೆಡಿ ಫಾರ್ ದಟ್. ಯಾರು ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ, ಅವ್ರು ಹೇಳಿದನ್ನ ಕೇಳಿಸ್ಕೊಳ್ಳಿ, ಅವ್ರು ಹೇಳಿದನ್ನ ಕೇಳಿಸ್ಕೊಳ್ಳಿ. ನೀವು ನಾವಲ್ಲ.
ಓಕೆ 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 Debate ಮಾಡ್ರಿ, ಇಬ್ರನ್ನೂ ಕರ್ದ್ಬಿಟ್ಟು ಮೈತ್ರಿ ಓಕೆ ಒಂದ್ ನಿಮಿಷ ಪ್ರದೀಪ್ ಅವರೇ ಇಲ್ಲಿ ಯಾರ ಬಗ್ಗೆ ಯಾವ ಕಾಲದಲ್ಲಿ ಹೇಗೆಲ್ಲ ಬೈತಾರೆ ಹೇಗೆಲ್ಲ ಬದಲಾಗುತ್ತೆ ಅನ್ನುವಂಥದ್ದು ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಓಕೆ, ಅದನ್ನ ಇಟ್ಕೊಂಡು ನಾವು ಅದನ್ನ ಓಕೆ ಅವ್ರು ಮಾತಾಡ್ತಿದ್ರೆ ಒಂದು ನಿಮಿಷ ಅವ್ರು ಮಾತಾಡ್ತಾರೆ. ಆಯ್ತು ಮಹೇಶ್ ಅವರೇ, ಓಕೆ ಆಯ್ತು. ಅವರು ಇಲ್ಲಿ ಯಾರದೇ ವೈಯಕ್ತಿಕವಾಗಿ ಯಾರ್ಯಾರು ಏನ್ ಮಾಡ್ತಾರೆ ದಯವಿಟ್ಟು ಒಂದ್ ನಿಮಿಷ ಆಯ್ತು. ಯಾರ್ಯಾರು ಯಾವ್ಯಾವ ಮೌಲ್ಯಗಳನ್ನು ಹಿಂಗೆ ಮಾಡ್ತಾರೆ ಮಾತಾಡೋಣ. ಒಂದ್ ನಿಮಿಷ ರೀ ಮಹೇಶ್ ಅವ್ರೆ, ಒಂದ್ ನಿಮಿಷ ಮಹೇಶ್ ಅವ್ರೆ ದಯವಿಟ್ಟು ನೀವು ಮಾತಾಡಿ ಕೇಳ್ತೀನಿ. ನೀವು ಭಾಷಣ ಬೇಡ, ದಯವಿಟ್ಟು ಭಾಷಣ ಬೇಡ ಅಂತ, ದಯವಿಟ್ಟು ಭಾಷಣ ಬೇಡ, ದಯವಿಟ್ಟು ಭಾಷಣ ಬೇಡ. ಇಲ್ಲಿ ನೇರವಾಗಿ ನೈತಿಕತೆ ಬಗ್ಗೆ ಮಹೇಶ್ ಅವರು ಅಲ್ಲ ಇಲ್ಲಿ ಇರುವಂತದ್ದು ಒಡೆದಿರುವಂತದ್ದು ನೀವು ಹೇಳ್ತಿದ್ರಲ್ಲ, ಮಠ ಒಡೆದ್ರು ಅಂತ ಹೇಳ್ಕೊಂಡು ಹೇಳ್ತಿರಲ್ಲ ನೀವು ಹೇಳಿದ್ರೆ. ಹರಿಪ್ರಸಾದ್, ನಾನು ಇವ್ರು ಹೇಳಿದ್ದನ್ನು ಹೇಳ್ತಾ ಇಲ್ಲ. ಪಬ್ಲಿಕ್ ಡೊಮೇನ್ ಅಲ್ಲಿ ಮಠದ ಎಲ್ಲಾ ಪ್ರಾಸೆಸ್ ಅನ್ನ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ. ಬಾಲಗಂಗಾಧರನಾಥ ಸ್ವಾಮೀಜಿಯನ್ನ ನಾನು ಪತ್ರಕರ್ತೆಯಾಗಿ ಇಂಟರ್ವ್ಯೂ ಮಾಡಿದ್ದೀನಿ. ಆಯ್ತು, ನೀವು ಉತ್ತರ ನಿಮ್ಮ ಹತ್ರ ಪಡ್ಕೊಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೊಡ್ರಿ ಅಂತ. ಆಮೇಲೆ ಓಕೆ, ನೀವು ಶಿವಕುಮಾರ್ ಒಂದು ಡೈಲಾಗ್ ಇಷ್ಟು ಡಿಸ್ಟರ್ಬ್ ಆಗ್ಬಿಟ್ರೆ ಯಾಕೆ ಡಿಸ್ಟರ್ಬ್ ಆಗ್ತೀರಾ? ಡಿಕ್ಲೇರ್ ಮಾಡಿದ್ದಾರೆ, ಇಡಿ ಕೇಸ್ ಹಾಕಿದ್ದೀರಾ, ಸಿಬಿಐ ಕೇಸ್ ಹಾಕಿದ್ದೀರಾ, ಕೋರ್ಟ್ ಆಫ್ ಲಾ ನಲ್ಲಿ ಅದು ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಡಿ.ಕೆ. ದೇಶ ಬಿಟ್ಟೋಡೋಗಿಲ್ಲ, ಕನಕಪುರ ಬಿಟ್ಟೋಡೋಗಿಲ್ಲ, ಬಂಡೇನೆ ಅದು ಮೈಸೂರಿನ ಟಗರೆ, ಅದೇನು ಓಡೋಗೋ ಪ್ರಶ್ನೆ ಇಲ್ಲ. ಜನಸಾಮಾನ್ಯರಿಂದ 136 ಸೀಟ್ ಬರಬೇಕಾದ್ರೆ ಪರಿಶ್ರಮದಿಂದ ಎಲ್ಲ ಗುಡ್ಡು ಬ್ಯಾಡು ಅಗ್ಲಿ ಎಲ್ಲ ಮಾತಾಡಿದ್ಮೇಲೆ ಓಟ್ ಹಾಕಿರೋದು ಜನ. ಅದ್ ಬಿಡಿ, ಅದೆಲ್ಲ ಆ ರೀತಿ ಡಿಬೇಟ್ ಮಾಡಕ್ ಹೋದ್ರೆ ಅಮೂಲ್ಯ ಸಮಯ ಹಾಳು ಮಾಡೋದ್ ಬೇಡ, ಪ್ರಶ್ನೆ ಅದಲ್ಲ. ಸನ್ಮಾನ್ಯ ದೇವೇಗೌಡಜಿ ಅವರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಅಲ್ವಾ? ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಡಿಬೇಟ್ ಮಾಡೋಣ. ಈಗ ಯಡಿಯೂರಪ್ಪನವರಿಗೆ 20 ತಿಂಗಳ ಅಧಿಕಾರವನ್ನ ಅನುಭವಿಸಿದ ಮೇಲೆ, ಚಿಕ್ಕವರಾದ್ರೂ ಕೂಡ ಮೊದಲು ಅಧಿಕಾರ ತಗೊಂಡು 20 ತಿಂಗಳು ಅನುಭವಿಸಿ ಯಡಿಯೂರಪ್ಪನವರಿಗೆ 2008ರಲ್ಲಿ ದ್ರೋಹ ಮಾಡಿದ ನೈತಿಕತೆ ಬಗ್ಗೆ, ಕುಮಾರಸ್ವಾಮಿ ಅವರು ದ್ರೋಹ ಮಾಡಿದ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ? 2000 ಸಿದ್ದುವನ ಅಂತ ಹೇಳಿದ್ರಲ್ವಾ, ನಾನು ಮತ್ತೆ ಹೇಳಿದ್ದೀನಿ, ನಮ್ಮ MLAs ಮೇಲೆ ಯಾಕೆ ನೀವು ಕೇಸೆಲ್ಲ ಯಾಕೆ ಹಾಕಿದ್ರಿ? ಹಾಗಾದ್ರೆ MLAs ಹೋದಾಗ ಸಿದ್ದರಾಮಯ್ಯನವ್ರನ್ನ JDS ಅಲ್ಲೇ ಇದ್ರಲ್ವಾ, 58 ಸೀಟ್ ಬಂದಿತ್ತಲ್ಲ, ಸಿದ್ದರಾಮಯ್ಯನವ್ರ ಕೊಡುಗೆ ಏನು ಇಲ್ವಾ? ಸಿದ್ದರಾಮಯ್ಯನವ್ರನ್ನ ತಡ್ಕೊಳಕ್ ಆಗ್ಲಿಲ್ವಾ? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರ್ಬೇಕಾದ ಸ್ಥಿತಿ ಯಾಕೆ ಬಂತು? ಸಿದ್ದರಾಮಯ್ಯನವ್ರ ಕೊಡುಗೆ ಇಲ್ಲದೆ ಇದ್ರೆ ಒಬ್ಬ DKC, ದೊಡ್ಡಾಲಳ್ಳಿಯ ಕೆಂಪೇಗೌಡರ ಮಗ ಒಬ್ಬ DKC ಬೆಳೆದ್ರೆ ತಪ್ಪು ಒಪ್ಪುಗಳನ್ನ ಸರ್ಕಾರ ನೋಡ್ಕೊಳ್ಳುತ್ತೆ, ಕೋರ್ಟ್ ನೋಡ್ಕೊಳ್ಳುತ್ತೆ, ನೀವೇನ್ ನೋಡ್ಕೊಳ್ಳೋದು ಬೇಡ. 108 ಕೊತ್ತವಾಲುಗಳನ್ನ ಒಳಗಡೆನೆ ಇಟ್ಕೊಂಡು ಒಕ್ಕಲಿಗರು. ನಾನು ಇವತ್ತು ಕೇಳ್ತೀನಿ ನಮ್ಮ ಮಹೇಶ್ ಜಿ ಅವ್ರನ್ನ, ಅಶೋಕ್ ಅವ್ರದ್ದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೆ. DKC ಎದುರುಗಡೆ ಡೆಪಾಸಿಟ್ ಕಳ್ಕೊಂಡು ಅಪೋಸಿಷನ್ ಆಗಿರೋ ನಿಮಗೆ ನೈತಿಕತೆ ಇದೆ? 8 ಸಾರಿ ಗೆದ್ದಿರ್ತಕ್ಕಂಥ DKCಗೆ ಈ ರಾಜ್ಯ ಮುನ್ನಡೆಸೋದಕ್ಕೆ ನೈತಿಕತೆ ಇಲ್ವಾ? ಕಾಂಗ್ರೆಸ್ ವಿಚಾರಗಳಿದ್ದಾವೆ ಇಲ್ಲಿ. ಇವತ್ತು ನಡೆದಿರುವಂತಹ ರಾಜಕೀಯ ಬೆಳವಣಿಗೆ ನೋಡ್ತಾ ಹೋದ್ರೆ ಇಲ್ಲಿ ಉದ್ದೇಶಪೂರ್ವಕ ಕೆಲವೊಂದು ಮಾತುಗಳು ವ್ಯಕ್ತ ಆಗ್ತಾ ಇರೋದು ಕೂಡ ಸ್ಪಷ್ಟವಾಗಿದ್ದಾವೆ. ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಇತ್ತೀಚೆಗೆ 65 ವರ್ಷಗಳ ಬಳಿಕ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ whitegold.money ನಡೆ ಮುಂದೆ ಜಯವು ಜಯವು ಜಯವು
ನಡೀತಾ ಇದೆ. ಈ ಹಿನ್ನೆಲೆ ಕುಷ್ಟಗಿ ಪಟ್ಟಣದ ಸುತ್ತಲೂ 28 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನ ಹಾಲು ತುಪ್ಪ ಇರ್ತಿದ್ದಾರೆ. ವಿವಿಧ ಸಮುದಾಯದ ಮುಖಂಡರು ಕೋಲು, ಕತ್ತಿ, ಕೊಡ್ಲಿ ಹಿಡಿದುಕೊಂಡು ಡೊಳ್ಳು ಬಾರಿಸುತ್ತಾ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಮಾಡಿ ಹಾಲು ತುಪ್ಪ ಎರೆದರು. ಮುಂಬೈನಲ್ಲಿ ಯುಗಾದಿ ಹಬ್ಬದ ಸಡಗರ ಜೋರಾಗಿದೆ. ಮರಾಠಿ ಸಂಪ್ರದಾಯದ ಪ್ರಕಾರ ಗುಡಿ ಪಡ್ವಾ ಆಚರಣೆ ಮಾಡಲಾಗ್ತಾ ಇದೆ. ಮಹಿಳೆಯರು ಬೈಕ್ ರ್ಯಾಲಿ ಎಲ್ಲರ ಗಮನ ಸೆಳೆಯಿತು. ಎಕ್ಸ್‌ಪ್ರೆಸ್ 50ಯಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಯುಗಾದಿ ಹಬ್ಬದ ಹೊಸತೊಡಕಿನ ದಿನವೂ ಎಲೆಕ್ಷನ್ ರಂಗೇರಿದೆ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮಠದಲ್ಲಿ ಸಭೆ ಇದೆ. ಈಗಾಗಲೇ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಡಾಕ್ಟರ್ ಮಂಜುನಾಥ್ ಸೇರಿ ಹಲವು ನಾಯಕರು ಭೇಟಿ ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಎಲ್ಲಾ ನಾಯಕರು ಸರ್ಕಸ್ ಮಾಡಿದ್ದಾರೆ. ಶ್ರೀಗಳ ಜೊತೆ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. ಒಕ್ಕಲಿಗರ ಕೋಟೆ ಗೆಲ್ಲಲು ದೋಸ್ತಿ ನಾಯಕರು ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಇವತ್ತು ದೋಸ್ತಿ ರಾಜಕಾರಣ ಶಿಫ್ಟ್ ಆಗಲಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನ ಗೆಲ್ಲೋ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಡಿಕೆ ಬ್ರದರ್ಸ್ ವಿರುದ್ಧ ಮೈತ್ರಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇಷ್ಟು ದಿನ ಆಪರೇಷನ್ ಕಾಂಗ್ರೆಸ್ ಮಾಡ್ತಿದ್ದ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ಮುಂದಾಗಿರುವ ಮೈತ್ರಿ ನಾಯಕರು ಈಗ ಕಾಂಗ್ರೆಸ್ ನಾಯಕರನ್ನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಹಾಗೂ ರಾಜರಾಜೇಶ್ವರಿ ನಗರದಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೆ ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ಈ ಬಗ್ಗೆ ಶಾಸಕರಾದ ಮುನಿರತ್ನ ಹಾಗೂ ಬೆಂಗಳೂರು ದಕ್ಷಿಣ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಅದರಂತೆ ಅಖಾಡಕ್ಕಿಳಿದ ಇಬ್ಬರು ನಾಯಕರು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಮನವೊಲಿಕೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ರಾಮನಗರದ ಡ್ಯಾಮೇಜ್ ಕಂಟ್ರೋಲ್ಗೆ ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ಧಾರವಾಡ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀಗಳು ತಮ್ಮನ್ನ ತಾವು ಘೋಷಣೆ ಮಾಡಿಕೊಂಡಿದ್ದಾರೆ. ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಇದು ಬಿಜೆಪಿ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ. ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಅನ್ನೋ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ. ದಿಂಗಾಲೇಶ್ವರ ಶ್ರೀಗಳು ಧಾರವಾಡದಲ್ಲಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇದು ಪ್ರಹ್ಲಾದ್ ಜೋಶಿಗೆ ಕಂಟಕವಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳ ಸಂಧಾನಕ್ಕೆ ಬಿಎಸ್ವೈಗೆ ಟಾಸ್ಕ್ ನೀಡಲಾಗಿದೆ. ಧಾರವಾಡದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ದಿಂಗಾಲೇಶ್ವರ ಶ್ರೀಗಳು ಘೋಷಿಸಿದ್ದಾರೆ. ಈ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರುವ ಶ್ರೀಗಳು ನಿನ್ನೆ ಹರಿಹರ ಪಂಚಮಸಾಲಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಲಿಂಗಾಯತ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ತಿಳಿಸಿ ನಮಗೆ ಬೆಂಬಲ ಕೊಡಿ ಅಂತ ಹರಿಹರದ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಬಳಿ ಮನವಿ ಮಾಡಿದ್ರು. ಬಳಿಕ ಮಾತನಾಡಿದ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಬಗ್ಗೆ ಪ್ರಹ್ಲಾದ್ ಜೋಶಿಯಿಂದಲೇ ಅಪಪ್ರಚಾರ ಆಗ್ತಿದೆ ಅಂತ ದೂರಿದ್ರು. ತೀವ್ರ ತಿಕ್ಕಾಟದ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಕೋಲಾರ ಕೈ ಅಭ್ಯರ್ಥಿ ಗೌತಮ್ ಭೇಟಿಯಾಗಿದ್ದಾರೆ. ಹೂಗುಚ್ಛ ನೀಡಿ ಯುಗಾದಿ ಶುಭಾಶಯ ಕೋರಿದ ಗೌತಮ್ ಪ್ರಚಾರಕ್ಕೆ ಬರುವಂತೆ ಆಹ್ವಾನ ಕೊಟ್ಟರು. ಭೇಟಿ ಬಳಿಕ ಮಾತನಾಡಿದ ಮುನಿಯಪ್ಪ ಕೋಲಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಚೆನ್ನಾಗಿಯೇ ಇದೆ. ಗೌತಮ್ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ. ನನಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಕೊಟ್ಟಿದ್ದಾರೆ. ಕೋಲಾರದಲ್ಲೂ ಪಕ್ಷದ ಪರ ಪ್ರಚಾರಕ್ಕೆ ಹೋಗ್ತೇನೆ ಅಂತ ಹೇಳಿದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ತಮಗಿದೆ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ಗೆ ಶಾಕ್ ಆಗಿದೆ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಮಾಜಿ ಶಾಸಕ ಹರ್ಷವರ್ಧನ್ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅಳಿಯ ಡಾಕ್ಟರ್ ಎನ್ಎಸ್ ಮೋಹನ್ ಸಹ ಬಿಜೆಪಿಯಲ್ಲೇ ಇದ್ದಾರೆ. ಶಿವಮೊಗ್ಗ ರಣಕಣದಲ್ಲಿ ಗೀತಾ ಶಿವರಾಜ್ಕುಮಾರ್ ಭರ್ಜರಿ ಕ್ಯಾಂಪೇನ್ ನಡೆಸಿದ್ದಾರೆ. ಶಿವಮೊಗ್ಗದ ಕುಂಚೇನಹಳ್ಳಿ ತಾಂಡಾದಲ್ಲಿ ಪ್ರಚಾರ ನಡೆಸಿದ ಗೀತಾ ತಾಂಡಾ ಸಂಸ್ಕೃತಿಯಂತೆ ಉಡುಗೆ ತೊಟ್ಟು ರೋಡ್ ಶೋ ಮಾಡಿದರು. ಈ ವೇಳೆ ಮಾತನಾಡಿದ ಗೀತಾ ಶಿವರಾಜ್ಕುಮಾರ್, ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದನ್ನ ನೀವು ನೋಡಕ್ಕಾದ್ರೂ ನನಗೊಂದು ಚಾನ್ಸ್ ಕೊಡಿ ಅಂತ ಮನವಿ ಮಾಡಿದರು.
ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಅಣ್ಣ ಮಾಲಿಕಯ್ಯ ಗುತ್ತೇದಾರ್ಗೆ ಸೆಡ್ಡು ಹೊಡೆದು ಇವತ್ತು ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಯಾಗಲಿದ್ದು, ಮಾಜಿ ಸಿಎಂ ಯಡಿಯೂರಪ್ಪ ಸಮ್ಮುಖದಲ್ಲಿ ನಿತೀಶ್ ಗುತ್ತೇದಾರ್ ಬಿಜೆಪಿಗೆ ಜಾಯಿನ್ ಆಗ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 50,000ಕ್ಕೂ ಹೆಚ್ಚು ಮತವನ್ನ ನಿತಿನ್ ಗುತ್ತೇದಾರ್ ಪಡೆದಿದ್ದರು. ರಸ್ತೆ ಹಾಗೂ ಡಾಂಬರೀಕರಣಕ್ಕೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕನುಮನಹಳ್ಳಿ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಹಾಕಿದ್ದಾರೆ. ಕಳೆದ ವರ್ಷವೇ ಬಲಮಂದೆ ಗ್ರಾಮದಿಂದ ವೇಗದ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವರದಿ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂಥದ್ದು ಒಂದು ಕಡೆ ಒಕ್ಕಲಿಗ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಂತೆಯೇ ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಅರೇಂಜ್ ಮಾಡಲಾಗಿದ್ದಂತಹ ಹೊಸತೊಡಕು ಸಂದರ್ಭದಲ್ಲಿ ಅಲ್ಲಿಗೆ ಎಲೆಕ್ಷನ್ ಆಫೀಸರ್ಸ್ ಅಬ್ಸರ್ವರ್ಸ್ ಅಲ್ಲಿ ಬಂದಿದ್ದಾರೆ. ಅವರು ಬಂದು ಅದನ್ನು ತಡೆದಿದ್ದಾರೆ ಅನ್ನುವಂಥದ್ದು. ಇದರ ಸುತ್ತಲೂ ಕೂಡ ಒಂದಿಷ್ಟು ಹೊಸತೊಡಕು ಮಾಡೋಕ್ಕೂ ಬಿಡಲ್ಲ ಅನ್ನುವಂಥದ್ದು ಒಂದು ಭಾಗ. ಆದರೆ ನೀವು ಎಷ್ಟು ಜನರು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋದು ಮತ್ತೊಂದು ಭಾಗವು ನಡೆದಿದೆ. ಇದು ಯಾರಿಗೆ ಎಕ್ಸಾಕ್ಟ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗೊಂದಲಗಳಿದ್ದಾವೆ. ಯಾಕಂದರೆ ನಾಯಕರುಗಳ ಹೇಳಿಕೆಗಳೇ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥದ್ದು. ಅದರ ಬಗ್ಗೆ ಒಂದು ಸಣ್ಣ ವರದಿ ನಿಮಗೆ ತೋರಿಸ್ತೀವಿ. ಎಚ್ಡಿಕೆ ತೋಟದ ಮನೆಯಲ್ಲಿ ಹೊಸ ತೊಡಕು, ಜಾತಿ ರಾಜಕೀಯದ ಮಧ್ಯೆ ಬಾಡೂಟ ಬಡಿದಾಟ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ಎಚ್ಡಿಕೆ ತೋಟದ ಮನೆಯಲ್ಲಿ ಇವತ್ತು ಹೊಸ ತೊಡಕು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಚುನಾವಣಾ ನೀತಿ ಸಂಹಿತೆ ಆರೋಪದಡಿ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರು. ರಾಜಕೀಯ ನಾಯಕರು ಆಗಮಿಸುವ ಮುನ್ನವೇ ಚುನಾವಣಾಧಿಕಾರಿಗಳು ಭೇಟಿ ನೀಡಿ ಹಾಕಲಾಗಿದ್ದ ಕುರ್ಚಿ ಪೆಂಡಾಲ್ ತೆರವುಗೊಳಿಸಿದ್ರು. ಈ ವಿಚಾರ ರಾಜಕೀಕರಣಗೊಂಡಿದ್ದು ಗುಂಡು ತುಂಡು ಗ್ಲಾಸ್ ವಿಚಾರ ಸಖತ್ ಸದ್ದು ಮಾಡುತ್ತಿದೆ. ಡಿಸಿಎಂ ಡಿಕೆಶಿ ಎಚ್ಡಿಕೆ ಮಧ್ಯೆ ವಾಕ್ಸಮರಕ್ಕೂ ಕಾರಣವಾಯಿತು. ಎಷ್ಟು ಸಾವಿರ ಜನಕ್ಕೆ ಹಾಕೊಳ್ಳಿ, ನಮಗೆ ನೀವು ಓಟ್ ಬನ್ನಿ, ನೀವೇ ಟಿವಿ ತೋರಿಸಾಗಿರಿ, ನೀವು ಮಾಡ್ಕೊಂಡು ಬನ್ನಿ. ಎಲೆಕ್ಷನ್ ಕಮಿಷನ್ ನೀವೆಲ್ಲ ಸೇರಿಬಿಟ್ಟ ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ, ಊರು ಕೊಡೋಕ್ಕಿಲ್ಲ. ಇನ್ನು ಎಚ್ಡಿಕೆ ಮಾತಿಗೆ ಬಿಜೆಪಿ ನಾಯಕರು ಕೂಡ ಧ್ವನಿಗೂಡಿಸಿದ್ರು. ಫಸ್ಟು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಸೋಲುವಂಥ ಭೀತಿ ಕಾಡ್ತಾ ಇದೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ್ಮೇಲೆ ಅವ್ರಿಗೆ ಚಳಿ ಜ್ವರ ಎರಡೂ ಬಂದಿದೆ. ನಾವೆಲ್ಲ ಒಂದ್ ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸೋದು ಜೆಡಿಎಸ್ ನಾಯಕರುಗಳು, ನಾವೇನು ಸಾರ್ವಜನಿಕರನ್ನ ಸೇರ್ಸ್ಕೊಂಡು ಕೂತಿದ್ದೀವಿ. ಇವ್ರಂಗೆ ಏನಿಲ್ಲ, ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡೋಂಥದ್ದನ್ನ ಎಲ್ಲ ಒಂದ್ ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ನಿಮ್ಗೆ ಅಷ್ಟು ಅಭ್ಯಂತರ ಇದ್ರೆ ಈ ಔತಣಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನ ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ಈಗಲಾರ ಏನಾದ್ರು ಸಂತೋಷ ಆಗ್ಬೋದೇನೋ ಅಂತ ನೋಡ್ತೇವೆ. ಇನ್ನು ಹೊಸ ತೊಡಕಿಗೆ ಅಡ್ಡಿಪಡಿಸಿದ್ದಾರೆ ಅನ್ನೋ ದೋಸ್ತಿ ನಾಯಕರ ಆರೋಪಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟರು. ತೋಟದಲ್ಲಿ ಕೆಲಸ ಮಾಡೋರಿಗೆ ಊಟ ಹಾಕಿಸೋದು ತಪ್ಪ ಅಂದ್ರು ಕುಮಾರಸ್ವಾಮಿ. ಬಿಜೆಪಿ ಶಾಸಕ ಮುನಿರತ್ನ ಹಾಗಿದ್ರೆ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಪ್ರಶ್ನಿಸಿದ್ರು ಡಿ.ಕೆ. ಶಿವಕುಮಾರ್. ನಮ್ಮ ಹುಡುಗರುಗಳ ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು 500 ಜನಕ್ಕೆ ಪರ್ಮಿಷನ್ ತಗೊಂಡಿರುತ್ತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ನನ್ನ ತೋಟದಲ್ಲಿ 100 ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ರು. ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಮುನಿರತ್ನೂ ಇದ್ನಂತ, ಅವನ್ನೆಲ್ಲ ಕೆಲಸಕ್ಕೆ ಸೇರ್ಕೊಂಡು ನನಗೆ ಗೊತ್ತಿಲ್ಲ, ನನಗೆ ಅವ್ರ ಮನೆಗೆ ಮುನಿರತ್ನೂ ಇದ್ನಂತ ಅಲ್ಲಿ. ಐ ಡೋಂಟ್ ನೋ, ಅವ್ರು ಹೇಳಿದ್ರು ಕೆಲಸವ್ರಿಗೆ ಅಂತ. ಅವ್ರಿಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಇದು ಎಲೆಕ್ಷನ್ ಟೈಮು. ಒಟ್ನಲ್ಲಿ ಯುಗಾದಿ ಹಬ್ಬದ ಬಾಡೂಟ ಕಾರ್ಯಕ್ರಮವು ಎಲೆಕ್ಷನ್ ಅಖಾಡದಲ್ಲಿ ಅಸ್ತ್ರವಾಗೋಯ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲೆಕ್ಷನ್ ಸಂದರ್ಭದಲ್ಲಿ ಮಾದರಿ ನೀತಿ ಸಂಹಿತೆ ಅನ್ನೋದು ಒಂದು ಜಾರಿಯಲ್ಲಿರುತ್ತೆ. ರಾಜಕೀಯ ಪಕ್ಷಗಳ ನಾಯಕರುಗಳಿಗೆ, ಅದರಲ್ಲೂ ಸ್ಟಾರ್ ಕ್ಯಾಂಪೇನರ್ಗಳಿರ್ತಾರಲ್ಲ, ಅವರೆಲ್ಲರಿಗೂ ಕೂಡ ಈ ಸರ್ತಿ
ಚುನಾವಣಾ ಆಯೋಗ ಮಾದರಿ ನೀತಿ ಸಂಹಿತೆಯ ಒಂದು ಪ್ರತಿಯನ್ನು ಕೊಡ್ತೀವಿ ಅನ್ನೋಂಥ ಒಂದು ವಿನೂತನ ಪ್ರಯತ್ನವನ್ನು ಕೂಡ ಈ ಬಾರಿ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ ಹೊಸತೊಡಕು ಸಂಪ್ರದಾಯ ಈ ಹೆಸರಿನಲ್ಲಿ ನಾವು ಊಟಕ್ಕೆ ಕರೆದ್ವಿ, ಅದಕ್ಕೆ ಕರೆದ್ವಿ, ಇದಕ್ಕೆ ಕರೆದ್ವಿ, ಏನೇ ಇರ್ಬೋದು, ಆದರೆ ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಳುವಂತಹ ಅವಕಾಶಗಳನ್ನು ಯಾಕೆ ಬಳಕೆ ಮಾಡ್ಕೊಂಡಿಲ್ಲ ಕುಮಾರಸ್ವಾಮಿ ಅಂತವರು ಅನ್ನುವಂತಹ ಪ್ರಶ್ನೆಯ ಜೊತೆಗೇನೆ ಇಲ್ಲಿ ಅನೇಕ ಅಂಶಗಳು ಕೂಡ ಇರುವಂಥದ್ದು. ಪ್ರದೀಪ್ ಗೌಡ್ರೆ, ಜಸ್ಟ್ ಬರ್ತೀನಿ ಮಹೇಶ್. ಪ್ರದೀಪ್ ಅವರೇ, ಅಲ್ಲ, ಹೊಸತೊಡಕು ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಕರೆಕ್ಟ್. ಆದರೆ ನೀವು ಈ ರೀತಿಯಾಗಿ ಮಾತು ಬದಲಿಸ್ತಾ ಹೋದರೆ ಏನು ಅಂತ ಹೇಳಬೇಕು ಅಂತ. ಸರ್, ನೋಟಿಫಿಕೇಶನ್ ಆದ 3 ದಿವಸಕ್ಕೆ, ಎಲೆಕ್ಷನ್ ನೋಟಿಫಿಕೇಶನ್ ಆದ 3 ದಿವಸಕ್ಕೆ ಎಲೆಕ್ಷನ್ ಕಮಿಷನ್ ಅವರೇ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಟಿಫಿಕೇಶನ್ ಕೊಟ್ಟರು. ಏನಂತಂದರೆ ಹಬ್ಬ, ಜಾತ್ರೆ, ಮದುವೆ ಮತ್ತು ಬೀಗ್ರೂಟ ಇಷ್ಟಕ್ಕೂ ಪರ್ಮಿಷನ್ ಬೇಕಲ್ಲ, ನೀವು ಮಾಡ್ಬೋದು ಅಂತ. ಬೇಕಾದ್ರೆ ನೋಡಿ ಬೇಕಾದ್ರೆ ಎಲೆಕ್ಷನ್ ವೆಬ್ಸೈಟಲ್ಲೇ ಇದೆ, ಅದು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಪರ್ಮಿಷನ್ ಇಸ್ ನಾಟ್ ರಿಕ್ವೈರ್ಡ್. ಇದು ಪ್ಯೂರ್ಲಿ ಅವ್ರ ಮನೇಲಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಪರ್ಮಿಷನ್ಸ್ ಬೇಕಾದಂಥ ಅವಶ್ಯಕತೆನೇ ಇಲ್ಲ. ಆದರೆ ಇದರಲ್ಲಿ ಏನೋ ಕಿತಾಪತಿ ಸಂಚು ಏನೋ ಇದೆ, ಡೌಟೇ ಇಲ್ಲ. ಯಾಕೆಂದರೆ ಅಲ್ಲಿರೋ DC, AC, ತಹಸೀಲ್ದಾರ್ ಎಲ್ಲ ಇವ್ರಿಗೆ ಸಂಬಂಧಪಟ್ಟವ್ರೆ, ಈ ಸರ್ಕಾರಕ್ಕೆ ಸಂಬಂಧಪಟ್ಟವ್ರೆ, 100ಕ್ಕೆ 100 ಡೌಟೇ ಇಲ್ಲ. ಅವರ ಏನೋ ಚಿತಾವಣೆಯಿಂದ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೋಗಿರೋದೇ ಹೊರತು ಬೇರೆ ಇನ್ನೇನೂ ಇಲ್ಲ. ನೆಮ್ಮದಿಯಾಗಿ ಒಂದು ಹೊಸತೊಡಕು ಮಾಡೋಕ್ಕೂ ಬಿಡಲ್ವಾ ಅಂತ ನೀವು? ಇಲ್ಲ ನೋಡಿ, ಕಾನೂನು ನಾವು ಮಾಡಿದ್ದೀವಿ, ಕಾನೂನು ಗೌರವಿಸಬೇಕು. ಕಾನೂನು ಉಲ್ಲಂಘನೆ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಬೇಕು. ದೇಶದಲ್ಲಿರೋ ಅಧಿಕಾರಿಗಳೆಲ್ಲ ಇವರವರೇ, ರಾಜ್ಯದ ಅಧಿಕಾರಿಗಳು ಮಾತ್ರ ನಮ್ಮವರು ಅಂತ ಅವ್ರು ಆರೋಪ ಮಾಡಿದ್ದಾರೆ. ವಿಷಯ ಅದಲ್ಲ, ನಾವೆಲ್ಲರೂ ಕೂಡ ಗೌರವಿಸಬೇಕು. ಚುನಾವಣಾ ಉದ್ದೇಶ ಏನು ಅಂತಂದ್ರೆ ಯಾವುದೇ ರೀತಿಯ ಪ್ರಭಾವ ಬಳಸದೆ ದುರುಪಯೋಗ ಮಾಡಬಾರ್ದು ಅನ್ನುವ ಕಾರಣ ಇರೋದ್ರಿಂದ. ಹರಿ, ನನಗೆ ಅವಕಾಶ ಸಿಕ್ಲಿಲ್ಲ ಹರಿ, ಜಾಸ್ತಿ ನನಗೆ ಅಂದ್ರೆ ನನಗೆ ನೋಡಿ, ಅವಾಗ್ಲೂ ಕೂಡ ಅವ್ರನ್ನ ಮಾತಾಡಕ್ಕೆ ನಾನು ಹೇಳೋದಿಷ್ಟೇ ನೋಡಿ, HDK ಅವರು ತುಂಬಾ ಅದೃಷ್ಟವಂತ ರಾಜಕಾರಣಿಗಳು. ಯಾಕಂದ್ರೆ ಅವರಿಗೆ ನಂಬರ್ ಇರ್ಲಿ ಬಿಡ್ಲಿ 2 ಸಾರಿ CM ಆಗಿದ್ದಾರೆ. ಮಾನ್ಯ ದೇವೇಗೌಡಜಿ ಅವರು ದೇಶಕ್ಕೆ ಪ್ರಧಾನಿ. ಕೇಳಿಸ್ಕೊಳ್ಳಿ, ನೈತಿಕತೆ ಅಂತಕ್ಕಂಥದ್ದು ಮಾತಾಡಕ್ಕೆ ಇನ್ನು ಉಳಿದಿಲ್ಲ. 2008ರಲ್ಲಿ ಮಾನ್ಯ ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿದರ ಫಲವಾಗಿನೇ ಒಂದ್ಸಲ CM ಆಗಿ ನಂತರ ದ್ರೋಹ ಮಾಡಿದ್ರ ಫಲವಾಗಿನೇ ರಾಜ್ಯದ ರಾಜಕಾರಣ ನೋಡ್ಬೋದು. DK ಅವರು ಕೊತ್ವಾಲನ ಶಿಷ್ಯನೋ, ಕಾನಕಪುರದ ಬಂಡೇನೋ, ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗನೋ, ಸಾಮಾನ್ಯರ ಮಗನಾಗಿ ಸೋತು ಗೆದ್ದು ದೇವೇಗೌಡರ ವಿರುದ್ಧ ಬಡದಾಡಿ, ಕುಮಾರಸ್ವಾಮಿ ವಿರುದ್ಧ ಬಡದಾಡಿ ಇವತ್ತಿನ ತನಕ ಜನರ ಆಶೀರ್ವಾದದಿಂದ ಬೆಳೆದು ಬಂದಿರತಕ್ಕಂಥವ್ರು. DK ಪರ್ಫೆಕ್ಟಾ? ಅಲ್ಲ. DK ಪರ್ಫೆಕ್ಟ್ ಅಲ್ಲ. DK ಸಾಮಾನ್ಯರಾಗಿ ಬೆಳೆದು ಬಂದಂತ ಜನರ ಆಶೀರ್ವಾದ ಮಾಡಿದ್ದಾರೆ, ಲೀಡರ್ ಆಗಿದ್ದಾರೆ, ಅದನ್ನು ಒಪ್ಕೊಳ್ಳೋಣ. ಪರ್ಫೆಕ್ಷನ್ ಎಲ್ಲೂ ಹುಡುಕಕ್ಕೆ ಸಾಧ್ಯ ಇಲ್ಲ. ಸಾವಿಲ್ಲದ ಮನೆ ಸಾಸಿವೆ ತರ. ಒಂದು. ಎರಡನೇದು, ಇವತ್ತು ನಡೆದಿರ್ತಕ್ಕಂಥದ್ದು ಒಕ್ಕಲಿಗರ ಸಿಂಪತಿ DK ಜೊತೆಗಿದೆ. DK ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನೋಡಿ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ, ಉಪಮುಖ್ಯಮಂತ್ರಿಯನ್ನ ಒಂದ್ ನಿಮಿಷ ನೋಡಿ ಹರಿ ಅಣ್ಣ, ಒಂದೇ ನಿಮಿಷ. ನಾನು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನಾಂಗಗಳ, ಎಲ್ಲ ಸಮಾಜಗಳ, ಎಲ್ಲ ಸಂಸ್ಕೃತಿಗಳನ್ನ ಇಟ್ಕೊಂಡಂತ ಪಾರ್ಟಿ. ನಮ್ಮಲ್ಲಿ ಹೈಕಮಾಂಡ್ ಇನ್ ಟ್ರೂ ಸೈನ್ಸ್ ನಾವು ಯಾವತ್ತೂ CM ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ, ಚುನಾಯಿತ MLAಗಳು ಡಿಕ್ಲೇರ್ ಮಾಡ್ತಾರೆ. ಆದ್ರೆ ಏಕೈಕ ಉಪಮುಖ್ಯಮಂತ್ರಿಯಾಗಿ ಮಾಡಿ ಅವರ ಸಾಮರ್ಥ್ಯವನ್ನ, ಅವರ ಸಾಧನೆಯನ್ನ ಗುರುತಿಸಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಎಲ್ಲ ಜನಾಂಗಗಳ ಜನಾನುರಾಗಿಯಾಗಿ ಮಾಡಿದ್ದಾರೆ. ಅವ್ರಿಗೇನು ಜಾತಿ ದ್ವೇಷ ಮತ್ಸರವನ್ನ ಬಿಟ್ಟರೆ ಒಳ್ಳೆಯದು ಅಂತ ಅನ್ಸುತ್ತೆ. ಈಗ ವೈಯಕ್ತಿಕವಾಗಿ ಯಾರ ಬಗ್ಗೆ ಕೂಡ ಏನು ಬೇಕಾದ್ರೂ ಹೇಳ್ಕೊಳ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿರುವಂಥದ್ದು DK ಶಿವಕುಮಾರ್ ಎತ್ತಿರುವಂತಹ ಪ್ರಶ್ನೆಗಳು ಬಿಜೆಪಿಯ ನೈತಿಕತೆಯನ್ನ, ಬಿಜೆಪಿಯವರು ಈ ರೀತಿಯಾಗಿ ಸರ್ಕಾರವನ್ನು ಉರುಳಿಸಿರುವಂತಹ ವಿಚಾರವನ್ನು ನೀವು ಜೊತೆಯಲ್ಲಿ ಯಾಕೆ ಹೋದ್ರಪ್ಪ ಅಂತ ಅವರು ಕೇಳ್ತಾ ಇದ್ದಾರೆ. ನೋಡಿ, ಇದು ಪರಸ್ಪರ ಅವರಿಬ್ಬರು ದೂಷಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರವ್ರಿಗೆ ಅವರ ಅಂತರಾತ್ಮ ಗೊತ್ತಿರದೆ ಯಾರ್ಯಾರಿಗೆ ದೂಷಣೆ ಮಾಡಿದ್ರು ಅಂತ ಒಂದು ಅಲ್ಲಿ ಇಟ್ಬಿಡೋಣ. ನಾನು ನಮ್ಮ ತೇಜಸ್ವಿನಿ ಮೇಡಮ್ ಅವ್ರನ್ನ ಪ್ರಶ್ನೆ ಕೇಳಬೇಕು. ಹಿಪೋಕ್ರಸಿ ರಾಜಕಾರಣದಲ್ಲಿ ಇರಬಾರ್ದು. ನಾವು ಮಿಚ್ಕಿನ ಥರ ದಿನಕ್ಕೊಂದು ಬಣ್ಣ ಬದಲಾಯಿಸೋದಾಗಬಾರ್ದು. ಅವರು ಕಳೆದ ಹಲವು ವರ್ಷಗಳಲ್ಲೇ ನಮ್ಮ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಿದ್ರು. ಹಾಗೆಲ್ಲೂ ಕೂಡ ಮಾತಾಡಿದ್ದಾರೆ ಅವರು. ಅವತ್ತಿನ DK ಶಿವಕುಮಾರನ ಅವರ ಧೋರಣೆಗಳು ಬೇರೆಗಳೆಲ್ಲ ಮಾಡಿದ್ದಾರೆ. ಪಕ್ಷ ಬದಲಾಗ್ಬಿಟ್ರೆ ಅಲ್ಲಲ್ಲ ಹಂಗಲ್ಲ ಹಾಗಲ್ಲ 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 ಒಕ್ಕಲಿಗರಿಗೆ ಮೋಸ ಮಾಡ್ತಾ ಇದ್ದೀರಾ. ಒಕ್ಕಲಿಗರು ಕಣ್ತೆರಿಬೇಕು. ಒಕ್ಕಲಿಗ ನಾಯಕತ್ವವನ್ನ ವ್ಯವಸ್ಥಿತವಾಗಿ ಮುಗಿಸ್ತಾ ಇದ್ದೀರಾ. ಒಕ್ಕಲಿಗರ ಹಿತ ಕಾಂಗ್ರೆಸ್ ಅಡಿಯಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ.
ಅಲ್ಲ ನಾನು ಹೇಳ್ತಾ ಇದ್ದೀನಿ, ನೀವು ಯಾವ ರೀತಿ ಒಕ್ಕಲಿಗರನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ದೀರಾ, ಒಕ್ಕಲಿಗರನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ದೀರಾ, ಕಣ್ತರಿಸ್ಕೋಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮಾಜಕ್ಕೆ ಬಿಜೆಪಿ ಅನ್ಯಾಯ ಆಗಿದೆ, ಹೇಳ್ಬೇಕಲ್ಲ. ಈಗ ಅಕೌಂಟಬಿಲಿಟಿ ಮಹೇಶ್ ಅವರೇ, ನೀವು ಟಿವಿ ಅಕೌಂಟಬಿಲಿಟಿ ಬಂದ್ರಲ್ಲ, ನಾನು ಕೇಳ್ತೀರಿ ಒಂದ್ ನಿಮಿಷ ಜಸ್ಟ್ ಒಂದ್ ನಿಮಿಷ ರೀ. ಈಗ ನಿಮ್ಮ ನಾಯಕರುಗಳು ಹೋಗಿ ಬಂದವರು ಏನೇನು ಮಾತಾಡಿದ್ರೆ ಅಂತ ಪಟ್ಟಿ ಹೇಳ್ಬೇಕಾ ನಿಮ್ಗೇನು? ಈಗ ಯಾವ್ದು ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾವ್ದು ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ, ಯಾವ ಬಗ್ಗೆ ಕೂಡ ಮಾತಾಡ್ತಿಲ್ಲ. ನಾನಿಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಮೌಲ್ಯವನ್ನ ಇಟ್ಟುಕೊಂಡು ಎಷ್ಟು ಮಟ್ಟಿಗೆ ಮಾಡ್ತಿದ್ದೀನಿ ನಾನು ಅದಕ್ಕೆ ಹೇಳ್ತಿರೋದು. ದಯವಿಟ್ಟು ಪ್ರವಚನ ಬೇಡ, ಮೌಲ್ಯ ನೋಡಿ. ಮಹೇಶ್ ಅವರೇ, ನೀವು ನಿಮ್ಮ ಪಕ್ಷಕ್ಕೆ ನಿಷ್ಠರಾಗಿರೋ ಪರ್ಸನಾಲಿಟಿಗೆ ಬೆಲೆ ಇರ್ತಿದ್ರೆ ಈ ರಾಜ್ಯದಲ್ಲಿ ರಾಜಕಾರಣ ಹಿಂಗಿರ್ತಿರ್ಲಿಲ್ಲ. ಪರ್ಸನಾಲಿಟಿಗಳಿಗೆ ಬೆಲೆ ಇರ್ತಿದ್ರೆ ಈ ರೀತಿ ರಾಜ್ಯದ ರಾಜಕಾರಣ ಹಿಂಗಿರ್ತಿರ್ಲಿಲ್ಲ. ಇರ್ಲಿ, ಈಗ ನೀವು ನಿಮ್ಮ ಪಕ್ಷ ಈ ರೀತಿ ರಾಜ್ಯದ ರಾಜಕಾರಣ ಹಿಂಗಿರ್ತಿರ್ಲಿಲ್ಲ. ಇರ್ಲಿ, ಈಗ ನೀವು ನಿಮ್ಮ ಪಕ್ಷಕ್ಕೆ ನಿಷ್ಠರಾಗಿರ್ಬೋದು. ಒಂದ್ ನಿಮಿಷ ಮಾತನಾಡ್ತಾ ಒಂದ್ ಹೇಳಿದ್ರು, ಇವ್ರೇನಂದ್ರು ಆ ಜಿಲ್ಲೆ ಒಳಗಡೆ ರಾಮನಗರ ಪೂರ್ತಿ ಅವ್ರದ್ದು ಯಾವ್ದೋ ಅಧಿಕಾರಿಗಳಿದ್ದಾರೆ ಅಂತೇಳಿ. ಯಾರು ಹೇಳಿದ್ರು? ಪ್ರದೀಪ್ ಅವರು. ಒಂದ್ ನಿಮಿಷ ಇರೋಣ. ಪ್ರದೀಪ್ ಅವರು ಹೇಳಿದ್ರು, ನಾನು ನಿರೀಕ್ಷೆ ಮಾಡ್ತೇನೆ, ನಾನು ತೇಜಸ್ವಿನಿ ಮೇಡಮ್ ಹತ್ರ ನಿರೀಕ್ಷೆ ಮಾಡೋದಿಷ್ಟು, ಇಡೀ ದೇಶದ ಅಧಿಕಾರಿಗಳಲ್ಲ ನೀವು ಈ ಸರ್ಕಾಸ್ಟಿಕ್ ಮಾತು ಈ ಪಕ್ಷದ ಬಗ್ಗೆ, ಒಬ್ಬ ದೇಶದ ಮೋದಿ ಅಂತ ಆಡಳಿತ ಮಾಡೋ ಜಾಗದೊಳಗಡೆ ನಾನು ಆ ಪಕ್ಷದ ಒಳಗಡೆ ಇದ್ದಂಥವ್ರು ಈ ಸರ್ಕಾಸ್ಟಿಕ್ ಮಾತನ್ನ ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿಲ್ಲ. ಒಂದು ಕೃತಜ್ಞತೆ ಅಂತ ಇರುತ್ತೆ, ಗ್ರಾಟಿಟ್ಯೂಡ್ ಅಂತ. ಗಲೀಜತ್ತಿಲ್ವಾ ವ್ಯಭಿಚಾರಿಗಳನ್ನ? ಒಂದ್ ನಿಮಿಷ ನೋಡಿ, ನನಗೆ ಅವಕಾಶ ಕೊಡ್ಬೇಕು. ಮಾತಾಡಿದ್ರಲ್ವಾ, ಒಂದು ಹೆಣ್ಣು ಮಗಳು ಭ್ರಷ್ಟಾಚಾರಿಗಳನ್ನ ವ್ಯಭಿಚಾರಿಗಳನ್ನ ಡಿಫೆಂಡ್ ಮಾಡಿಲ್ವಾ? ಎಲ್ಲ ಕುತ್ಕೊಂಡು ನನಗೆ ಹೇಳ್ಕೊಡ್ತಾರ ಅವ್ರ ನೀತಿ ಪಾಠವನ್ನ? ನೋಡ್ಕೊಳ್ಬೇಕು ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ನೋಡ್ಕೊಳ್ಬೇಕು. ವಿಜೇಂದ್ರ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ವಕ್ತಾರರು ಮೋದಿ ಅವ್ರನ್ನ ಬಂದಿಲ್ಲಿ ಹೋಗ್ತಾ ಕೂತ್ಕೊಳ್ಬೇಕು ನೀವು ನಿರೀಕ್ಷೆ ಮಾಡ್ತಾ ಇದ್ರೆ ಅದು ನಿಮ್ಮ ನಿರೀಕ್ಷೆಗಳಾಗಿರ್ತವೆ ಅಷ್ಟೇ. ನೋಡಿ, ಅವ್ರ ಪಕ್ಷ ಬದಲಿಸೋದಕ್ಕೆ ಅವ್ರಿಗೆ ಅವಕಾಶ ಇದೆ, ಅವ್ರು ಮಾಡ್ಕೊಳ್ತಾರೆ. ಇಲ್ಲ ಅವ್ರನ್ನ ಹೋಗಿ ಬಿಡೋದಿಲ್ಲ ಅಂದ್ರೆ ನಿಮ್ಮ ಅವಕಾಶ. ಆದ್ರೆ ನೀವು ಈ ಸಬ್ಜೆಕ್ಟ್ ಬಿಟ್ಟು ನೀವು ಯಾವ್ದೋ ಒಬ್ಬ ವ್ಯಕ್ತಿಗಳನ್ನ ಇಟ್ಕೊಂಡು ನೀವು ಮಾತಾಡೋದಿದ್ರೆ ಅದು ಸರಿಯಾದಂತ ಕ್ರಮ ಅಲ್ಲ. ಡಿಬೇಟ್ಗೆ ಸಬ್ಜೆಕ್ಟ್ಗೆ ಬರದೇ ಇರುವಂತದ್ದು ಕೂಡ ಪ್ರಶ್ನೆ. ಬಿಜೆಪಿ ಅಧ್ಯಕ್ಷ ಹೇಳಿದ್ದಾರೆ, ನಾನೆಲ್ಲ ಹೇಳಿರೋದು, ಬೆನ್ನಿಚೂರಿ ಅವ್ರು ಹಾಕಿರೋದು, ಈಶ್ವರಪ್ಪಗೆ ಬೆನ್ನಿಚೂರಿ, ಶೆಟ್ಟರ್ಗೆ ಬೆನ್ನಿಚೂರಿ ಅವ್ರು ಹಾಕಿರೋದು, ನಳಿನ್ ಕಟೀಲ್ ಹೇಳಿದ್ದಾರೆ. ಯಾರು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದನ್ನ ಅವ್ರವ್ರು ನಿರ್ಧಾರ ಮಾಡ್ಕೊಳ್ತಾರೆ. ನಿಮ್ಮ ಪಾರ್ಟಿಗಳ ಬಗ್ಗೆ ಮಾತಾಡೋಕೆ ಅಂದ್ರೆ ಆಪರೇಷನ್ ಕಮಲ ಮಾಡಿದ್ರಿ, ಯಾಕೆ ಆಪರೇಷನ್ ಕಮಲ ಮಾಡಿದ್ರಿ? ಎಸ್ ಟಿ ಸೋಮಶೇಖರ್ ಬಗ್ಗೆ ಮಾತಾಡ್ತೀರಾ, ಶಿವರಾಮ್ ಬಗ್ಗೆ ಮಾತಾಡ್ತೀರಾ, ಡಿಕೆಶಿ ಬಗ್ಗೆ ಮಾತಾಡ್ತೀರಾ? ಡಿಕೆಶಿಗೆ ಹಿಂದೆ ಮುಂದೆ ಗೊತ್ತಿಲ್ಲ, ನೇರ ರಾಜಕಾರಣ, ಸಾರ್ವಜನಿಕ ಅಲ್ಲ. ಡಿಕೆಶಿಗೆ ನಾಟಕ ಮಾಡಕ್ ಬರಲ್ಲ, ಡಿಕೆಶಿಗೆ ನಾಟಕ ಮಾಡಕ್ ಬರಲ್ಲ, ನೇರ ಅದು ಮೊರಾಲಿಟಿ ಅನ್ನೋದು ವ್ಯಾಲ್ಯೂಸ್ ಅನ್ನೋದು ಮೊರಾಲಿಟಿ ಬಗ್ಗೆ ನೋಡಿ, ಇದು ಅತಿ ಹೆಚ್ಚು ಸವಕಲು ಪದಗಳಾಗಿದ್ದಾವೆ. ನೈತಿಕತೆ, ಮೊರಾಲಿಟಿ, ಇವುಗಳು ಸಿದ್ಧಾಂತ ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವು ವ್ಯಾಖ್ಯಾನಿಸುವಂತವ್ರ ಹತ್ರ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅದಕ್ಕೆ ನಾನು ಅವಾಗಿಂದ ಒಂದು ನಿಮಿಷ ಮಹೇಶ್ ಅವರೇ ಓಕೆ ಸಾಕು ಅದ್ರ ಬಗ್ಗೆ ಅಂತ ಸಾಕು. ನಾನು ಅದನ್ನ ಅವಾಗ ಹೇಳ್ತಾ ಇದ್ದೀನಿ, ನೀವು ಪ್ರತಿಯೊಂದನ್ನು ಕೂಡ ಪ್ರವಚನ ಮಾಡೋದು ಸುಲಭ, ಆದ್ರೆ ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ. ಈಗ ನೀವು ನಿಮ್ಮ ಪಕ್ಷ ನಿಷ್ಠರಾಗಿರ್ಬೋದು, ನಿಮಗೆ ಆ ನೈತಿಕತೆ ಇಟ್ಕೊಂಡಿದ್ದೀರಿ, ಹಾಗಂತ ಹೇಳಿ ಅಶೋಕ್ಗೆ ಮುಖ್ಯಮಂತ್ರಿ ಮಾಡ್ಲಿಲ್ಲ, ಮಾತಾಡ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಅಧಿಕ ಬೆಲೆ ರಾಜಕಾರಣ ಬರ್ತೀರಾ ಬರಲ್ವ ಅದನ್ನ ಹೇಳಿ. ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಲ್ವ ಅದನ್ನು ಹೇಳಿ. ಸಬ್ಜೆಕ್ಟ್ ನೋಡಿ ಸರ್, ಒಂದ್ ನಿಮಿಷ ಸಬ್ಜೆಕ್ಟ್ ಹೇಳ್ತೀನಿ ಕೇಳಿ ಸರ್. ಇದೆಲ್ಲ ಇರ್ತಕ್ಕಂಥದ್ದು ಒಂದು ಮಠಕ್ಕೆ ಹೋಗದಂತ ಇದರಲ್ಲಿ ಕಾಂಗ್ರೆಸ್ಸಿಗರು ಭಾವಿಸಿದಾರಲ್ಲ, ಬೇರೆಯವ್ರು ಯಾರು ಹೋಗಬಾರ್ದು, ಎಲ್ಲ ಮಠಗಳು ಎಲ್ಲ ಪ್ರಕ್ರಿಯೆಗಳು ನಮ್ಮ ಪರವಾಗಿರ್ಬೇಕು ಅಂತ. ಒಂದ್ ನಿಮಿಷ ಇರಿ, ನಿಮ್ಮ ಹತ್ರ ಮಾತಾಡ್ತೀನಿ ನಾನು, ನಿಮ್ಮ ಹತ್ರ ಯಾಕೆ ಆತಂಕ ಆಗ್ತೀರಿ? ಯಾಕೆ ಆತಂಕ ಯಾಕೆ? ಅವ್ರು ಮಾತಾಡೋದಕ್ಕೆ ಹೋಗೋದಿಲ್ಲಲ್ಲ. ಒಂದ್ ನಿಮಿಷ, ಇಲ್ಲಿ ಪಾಯಿಂಟ್ ಇರ್ತಕ್ಕಂಥ ನೋಡಿ ಸರ್, ಪೂಜ್ಯ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಹೋದಂಥದ್ದು, ಅದು
ಅದಕ್ಕೆ ಸಂಬಂಧಪಟ್ಟಂಥ ಈ ಇಡೀ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಹೋಗಿದ್ದಾರೆ. ಇದ್ಯಾವುದೋ ಒಂದು ಸಮುದಾಯದ ಅಭ್ಯರ್ಥಿಗಳು ಹೋಗಿರೋದಂತಾರೆ. ಇಡೀ ಎಲ್ಲರೂ ಹೋಗಿದ್ದಾರೆ. ಅದಕ್ಕೆ ಒಡೆಯರ್ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ತೇಜಸ್ವಿ ಸೂರ್ಯ ಹೋಗಿದ್ದಾರೆ, ಶೋಭಕ್ಕ ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಒಂದು ಮಠಾಧೀಶರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಹೋಗೋದು. ಈ ಚರ್ಚೆನ ಯಾಕೆ ಒಂದು ಜಾತಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀವಿ ನಾವು? ಹಾಗಾದ್ರೆ ಮಠಾಧೀಶ ಹತ್ರ ಹೋಗೋದು ತಪ್ಪ? ಹೋಗಿದ್ದೀವಿ ನಾವು ಅಷ್ಟೇ. ನಿಮ್ಮ ಆಶೀರ್ವಾದ ಮಾಡಿ ಅರ್ಸಿ ನಮ್ಗೆ ಅಂತ ಕೇಳಿದೀವಿ ನಾವು. ಇವರು ಹೋಗ್ಲಿ ಇನ್ನೊಂದ್ಸರಿ, ಒಂದ್ ನಿಮಿಷ ಟೈಮ್ ಇದೆ, ಹೋಗಿ ಕಳಿಸಿದೀವಿ ನಾವು. ನಿಮ್ಗೆ ಎಲ್ಲಿಗೆ ಸಮಾಧಾನ ಆಗತ್ತೆ ಅಲ್ಲಿಗೆ ನೀವು ಹೋಗಿ. ಓಕೆ, ದರ್ಗಾಕ್ಕೆ ಹೋಗಿ ಯಾರು ಬೇಡ ಅಂದವ್ರು. ಓಕೆ, ಈಗ ಆಯ್ಕೆಗಳು ಅವ್ರಿಗೆ ಇರಲ್ವಾ ಅಂತ. ಒಂದ್ ನಿಮಿಷ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಇಳಿಸಿದಾಗ ದಿಂಗಾಲೇಶ್ವರ ಶ್ರೀಗಳು ಮತ್ತು ಎಲ್ಲ ಲಿಂಗಾಯತ್ ಸ್ವಾಮೀಜಿ ಬಂದು ಒಂದು ಪ್ರಶ್ನೆ ಕೇಳಿದ್ರು, ಏನು ಕಾರಣಕ್ಕೆ ಇಳಿಸಿದಿರಿ ಹೇಳ್ರಪ್ಪ ಅಂತ. ಇವತ್ತಿನ ತನಕ ಪಬ್ಲಿಕ್ ಡೊಮೇನಲ್ಲಿ ಉತ್ತರ ಸಿಕ್ಕಿಲ್ಲ. ದಯವಿಟ್ಟು ಹೇಳಬೇಕು. ಯಡಿಯೂರಪ್ಪನವ್ರನ್ನ ಇಳಿಸಿದಾಗ ಒಕ್ಕಲಿಗರ ಅಸ್ಮಿತೆ, ಒಕ್ಕಲಿಗರ ನಾಯಕರು ಸಿ ಟಿ ರವಿಗೆ ಅರ್ಹತೆ ಕಮ್ಮಿ ಇತ್ತಾ, ಅಶೋಕ್ ಅವ್ರಿಗೆ ಅರ್ಹತೆ ಕಮ್ಮಿ ಇತ್ತಾ, ಅಶ್ವಥ್ ನಾರಾಯಣ್ಗೆ ಅರ್ಹತೆ ಕಮ್ಮಿ ಇತ್ತಾ, ಸದಾನಂದ ಗೌಡ್ರಿಗೆ ಅರ್ಹತೆ ಕಮ್ಮಿ ಇತ್ತಾ? ನೀವು ಮಾಡಲೇ ಇಲ್ಲ. ಯಡಿಯೂರಪ್ಪನವ್ರು ಮುಕ್ತವಾಗಿ ಸಪೋರ್ಟ್ ಕೊಟ್ಟಿದ್ರು. ಮೂರನೇದು, ಯಾವ ಯತೀಂದ್ರ ವಿರುದ್ಧ ವಿಜೇಂದ್ರ ಅವರಿಗೆ ಅಭ್ಯರ್ಥಿನೂ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂಥೇಳಿ ನೀವೇನೋ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಮಾಡಿದ್ರಿ, ಅದೇ ವಿಜೇಂದ್ರ ಅವರು ಇವತ್ತು ರಾಜ್ಯ ಅಧ್ಯಕ್ಷರಾಗುವ ಅರ್ಹತೆ ಇರ್ತಕ್ಕಂಥ ವಿಜೇಂದ್ರರವರನ್ನ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ ಯಾರಪ್ಪ ಅನ್ನೋದು 4ನೇ ಪಾಯಿಂಟು. ನಳಿನ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಈಶ್ವರಪ್ಪನನ್ನ ತೆಗಿತೇವೆ, ಶೆಟ್ಟರ್ನ ಔಟ್ ಮಾಡ್ತೇವೆ. ಇವತ್ತಲ್ಲ, 1 ವರ್ಷದ ಹಿಂದೆ ಈ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮತ್ತು ಒಕ್ಕಲಿಗರನ್ನ ಬರೀ ಆ ಮಣ್ಣಿನೆಲ್ಲಾದ್ರೂ ಶಕ್ತಿ ಇರಬೇಕು, ಇಲ್ಲ ತಳಿನೆಲ್ಲಾದ್ರೂ ಶಕ್ತಿ ಇರಬೇಕು. ಯಾರನ್ನು ಬೆಳೆಯಕ್ ಬಿಟ್ಟಿಲ್ವಲ್ಲ, ಸಕ್ಸೀಡ್ ಆಗ್ಲಿಲ್ವಲ್ಲ. ನ್ಯಾಷನಲ್ ಪ್ರಧಾನ ಕಾರ್ಯದರ್ಶಿ ಒಕ್ಕಲಿಗ ನಾಯಕರುಗಳಿಗೆ ಕಾಂಗ್ರೆಸ್ ಅವರು ನ್ಯಾಯ ಕೊಡಿಸ್ತಾ ಇದ್ದೀರಿ. ಪ್ರೀತಮ್ ಗೌಡ ಬನ್ನಿ. ಅಲ್ಲಲ್ಲ, ಬಿಜೆಪಿಯಲ್ಲಿರುವ ಒಕ್ಕಲಿಗ ನಾಯಕರುಗಳಿಗೆ ನೀವು ನ್ಯಾಯ ಕೊಡಿಸುವ ಹೋರಾಟವನ್ನು ಮಾಡ್ತೀರಿ ಕಾಂಗ್ರೆಸ್ನವರು ಇವಾಗ. ಹಂಗಾದ್ರೆ ಒಂದ್ ನಿಮಿಷ ಇರಿ. ಒಂದು ವರ್ಷ 5 ತಿಂಗಳು ಅವ್ರನ್ನ ಕ್ಯಾಬಿನೆಟ್ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಕ್ಯಾಬಿನೆಟ್ ರಾಜಕೀಯದಲ್ಲಿ ನೀವು ವಿಧಾನ ಪರಿಷತ್ನ ಒಳಗಡೆಯೂ ಕೂಡ ನಾಚಿಕೆ ಆಗುತ್ತಾ ಇಲ್ವಾ ಅನ್ನೋ ಪದ ಬಳಕೆ ಮಾಡ್ತೀರಿ. ಅಲ್ಲಿ ಅಭ್ಯುತವಾಗಿ ಏನು ಹೇಳಿಲ್ಲ ಅವರು. ಎರಡು ವಿಚಾರ ಗೊತ್ತಾಯ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡ್ಲಿಲ್ಲ ಅನ್ನೋದು ಗೊತ್ತಾಯ್ತು. ಓಕೆ, ಅಲ್ಲ ಅವರು ಆದ್ರೆ 1 ವರ್ಷ 4 ತಿಂಗಳಿರ್ಲಿಲ್ಲ ಅದು. ಐ ಥಿಂಕ್ ಜನವರಿಯಲ್ಲಿ ಅವರು ಸೇರ್ಕೊಂಡಿದ್ರು. ಅಲ್ಲ, ಜನವರಿಯಲ್ಲಿ ಅವರು. ಓಕೆ, ಮಹೇಶ್ವರ ಕ್ವಿಕ್ ಆಗಿ ಲಾಸ್ಟ್ ಪಾಯಿಂಟ್. ಒಂದ್ ನಿಮಿಷ. ಆಯ್ತು ಪ್ರದೀಪ್ ಅವರೇ ಅದಕ್ಕಾಗಿ ನೀವು ಮಾತಾಡಿಲ್ಲ ಅಂದ್ರೆ ಮೇಡಮ್ ಅವರು 3-4 ಪ್ರಶ್ನೆ ಕೇಳಿದ್ರು. ದಿಂಗಲೇಶ್ವರ ಶ್ರೀಗಳು ಕೇಳಿದ್ರು. ಬಿಜೆಪಿಯ ಅನೇಕ ಆಂತರಿಕ ವಿಚಾರಗಳನ್ನೆಲ್ಲ ಕೇಳಿದ್ದಾರೆ. ಅವರು ಸಾರ್ವಜನಿಕ ಪಬ್ಲಿಕ್ ಡೊಮೈನಲ್ಲಿ ಕೇಳಿದ್ದಾರೆ. ಈ ಥರ ಅನೇಕ ಪ್ರಶ್ನೆಗಳು, ಅನೇಕ ಜಿಜ್ಞಾಸೆಗಳು
ಪಕ್ಷದೊಳಗಡೆ ಇದ್ದು ಪಕ್ಷವನ್ನು ನೋಡಿ ಪಕ್ಷದಿಂದ ಅನುಭವಿಸಿ ಪಕ್ಷದಿಂದ ಎಲ್ಲವೂ ಆದ ಮೇಲೆ ಪಕ್ಷವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಗೊತ್ತಾಯ್ತಾನೆ. ಎರಡನೇ ವರ್ಷ ತೆಗೆದ್ರಿ, ಸೆಲೆಬ್ರೇಟ್ ಮಾಡೋ ದಿನ ತೆಗೆದ್ರು ಮುಖ್ಯಮಂತ್ರಿಯನ್ನ, ಸೆಲೆಬ್ರೇಷನ್ ದಿನ ತೆಗೆದ್ರು ಮುಖ್ಯಮಂತ್ರಿ ಆಗಿ ಇವ್ರು ಮಾತಾಡ್ತಾರಾ? ನಮ್ಗೆ ನಮ್ಗೊಂದಿಷ್ಟು ಹೇಳ್ತೀನಿ, ಯಾರೋ ನಮ್ಮನ್ನ ಏನೋ ಆರೋಪ ಮಾಡಿದ್ರು, ಅಪವಾದ ಮಾಡಿದ್ರು ಅಂತೇಳಿ ಅವರು ಸಣ್ಣದಾಗಬಹುದು ಹೊರತು ಬಿಜೆಪಿ ಎಂದು. ಓಕೆ, ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ನಾವು ಸಬ್ಜೆಕ್ಟ್ ಮೂಲಕ ನಿಮ್ಮ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್.